ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಶ್ರೀ ಮಹಾಗಣಪತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಃ ಪರಮಋಷಿಭ್ಯಃ ನಮಃ ಪರಮಋಷಿಭ್ಯಃ ನಮಃ ಪರಮಋಷಿಭ್ಯಃ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ದಧಿಶಂಖತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಿಶಿರಂ ಸೋಮಂ ಶಂಭೋರ್ಮುಕುಟಭೂಷಣಂ. ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್तं ಚ ಮಂಗಳಂ ಪ್ರಣಮಾಮ್ಯಹಂ. ಪ್ರಿಯಂಗುಗಳಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುದ್ಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಧಂ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿಂ. ಹಿಮಕೃಂದಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಕಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವಿಮರ್ಧನಂ ಸಿಂಹಿಕಾಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಪಲಾಶಪುಷ್ಪಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇತಿ ವ್ಯಾಸೋದ್ಗೀತಂ ಯಃ ಪಠೇತ್ಸು ಸಮಾಹಿತಃ ದಿವಾ ವಾ ಯದಿ ವಾ ರಾತ್ರೌ ವಿಘ್ನಶಾಂತಿರ್ಭವಿಷ್ಯತಿ. ನರನಾರಿನೃಪಾಣಾಂ ಚ ಭವೇದ್ ದುಃಸ್ವಪ್ನನಾಶನಂ. ಐಶ್ವರ್ಯಮಫಲಂ ತೇಷಾಂ ಆರೋಗ್ಯಂ ಪುಷ್ಟಿವರ್ಧನಂ. ಗ್ರಹನಕ್ಷತ್ರಜಾ ಪೀಡಾಸ್ತಸ್ಕರಾಗ್ನಿಸಮುದ್ಭವಃ ತಾಃ ಸರ್ವಾಃ ಪ್ರಶಮಂ ಯಾಂತಿ ವ್ಯಾಸೋ ಬ್ರೂತೇನ ಸಂಶಯಃ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನು ನೋಡೋಣಂತೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ಎಲ್ಲ ಹೊಸದಾಗಿ ಬರ್ತಾ ಇದೆ. ಈ ಸಂವತ್ಸರದ ಹೆಸರು ವಿಶ್ವಾವಸು. ಹೆಸರು ಕೇಳಕ್ಕೆ ಚೆನ್ನಾಗಿದೆ, ಚೆನ್ನಾಗಿರುತ್ತೆ ಈ ವರ್ಷ ಅನ್ನೋದು ಹೆಸರಲ್ಲೇ ಗೊತ್ತಾಗ್ತಾ ಇದೆ.
ಇವತ್ತು ನಾವು ಮಾಡಬೇಕಾಗಿರೋದೆಲ್ಲ ಏನು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ಮಂಗಳ ದ್ರವ್ಯಗಳನ್ನು ವೀಕ್ಷಣೆ ಮಾಡಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ, ಅವರ ಆಶೀರ್ವಾದವನ್ನು ಪಡ್ಕೊಂಡು ಸ್ನಾನ ಮಾಡಿ, ನಮಗೆ ಹೊಸ ಬಟ್ಟೆಗಳನ್ನು ಉಟ್ಕೊಂಡು ಇದೊಂದು ಮಾಡಬೇಕು. ಏನು, ಬೇವು ಬೆಲ್ಲವನ್ನು ತಿನ್ನಬೇಕು. ಅದನ್ನು ತಿನ್ಬೇಕಾದ್ರೆ ಏನು ಹೇಳಬೇಕು? ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಅಂತ ಹೇಳಿ ಈ ಶ್ಲೋಕವನ್ನು ಹೇಳಿ ಬೇವು ಬೆಲ್ಲ ಎರಡನ್ನೂ ತಿನ್ನಬೇಕು. ಏನಕ್ಕೆ ಇದೆರಡನ್ನೂ ತಿನ್ನಬೇಕು ಅಂತಂದರೆ, ಈ ವರ್ಷ ನನಗೆ ಕಹಿಯಾಗಿರುತ್ತೋ ಸಿಹಿಯಾಗಿರುತ್ತೋ ಗೊತ್ತಿಲ್ಲ, ಹೇಗಿದ್ದರೂ ಅದನ್ನು ಸಮವಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂಥೇಳಿ ಯೋಗಿಗಳು ಸಮತ್ವಂ ಯೋಗ ಉಚ್ಯತೆ ಅಂತ ಸಮತ್ವವನ್ನು ಕಾಪಾಡ್ಕೋಬೇಕು ಅಂಥೇಳಿ ಅದನ್ನು ಮೊದಲು ಆ ಒಂದು ಶ್ಲೋಕವನ್ನು ಹೇಳ್ಕೋಬೇಕು. ಅದಾದ ಮೇಲೆ ನಮಗೆ ಒಂದೊಂದು ಶುರುವಾಗ್ತದೆ. ಪಂಚಾಂಗದ ಒಂದು ಪೀಠಿಗೆಯಲ್ಲಿ ಒಂದು ಮಂಗಳ ಶ್ಲೋಕವನ್ನು ಮಾತ್ರ ಓದ್ತೀನಿ. ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ನೃಣಾಂ ಆಯುರ್ವೃದ್ಧಿದಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ಪಂಚಾಂಗವನ್ನು ಕೇಳೋದ್ರಿಂದ ನಮಗೆ ಎಲ್ಲ ಒಳ್ಳೆಯದು ಆಗ್ತದೆ. ಕೇಳೋದ್ರಿಂದನ ಅಂದರೆ ಪಂಚಾಂಗದಲ್ಲಿ ಹೇಳಿರ್ತಕ್ಕಂಥ ಒಳ್ಳೊಳ್ಳೆ ದಿನಗಳಲ್ಲಿ ನಾನು ಏನೇನು ಮಾಡಬೇಕು ಅಂತ ಕೇಳಿಕೊಂಡು ಮಾಡಬೇಕು ಅಂತ ಅರ್ಥ. ಪಂಚಾಂಗವನ್ನು ನಾವು ನೋಡಿ, ನಾನು ಈ ವರ್ಷ ಗೃಹ ಪ್ರವೇಶ ಮಾಡ್ಬೋದಾ, ಏನಾದರೂ ಮದುವೆ ಮಾಡ್ಬೋದಾ, ಈ ಥರದ ಮಂಗಳ ಕಾರ್ಯಗಳನ್ನು ಏನಾದರೂ ಮಾಡಬೇಕು ಅಂದರೆ ಯಾರ ಹತ್ರ ಅನ್ನೋದ್ರ ಕೇಳಬೇಕಲ್ವ. ಅವರೇನು ಮಾಡಬೇಕು? ಈ ಪಂಚಾಂಗವನ್ನು ನೋಡಿ ಹೇಳೋದು. ಅದರಿಂದ ಆ ಒಂದು ಉತ್ತಮವಾದಂತಹ ಮಂಗಳ ಕಾರ್ಯಗಳು ಎಲ್ಲ ಮನೆಗಳಲ್ಲೂ ನಡಿಬೇಕು ಅಂದರೆ ಈ ಪಂಚಾಂಗ ಅದಕ್ಕೆ ಸಿದ್ಧವಾಗಿರಬೇಕು. ಅದು ತಯಾರಾಗಿದೆ. ಈ ವರ್ಷ ಏನು ಅನ್ನೋದನ್ನು ನೋಡೋಣಂತೆ. ಸಂವತ್ಸರ ತ್ರಯ ಫಲಂ ಅಂತ ನಾನು ಕೇವಲ ಶ್ಲೋಕನೂ ಹೇಳಿ ಮಾಡೋದು ತುಂಬ ಲೇಟ್ ಆಗ್ತದೆ. ಬರೀ ಸಾರಾಂಶ ಮಾತ್ರ ಹೇಳ್ಬಿಡ್ತೀನಿ. ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತಾ ಮಳೆಯನ್ನು ಸುರಿಸುತ್ತದೆ. ಫಸ್ಟ್ ಸೆಂಟೆನ್ಸೇ ಒಳ್ಳೆಯದಾಗಿರೋದ್ರಿಂದ ಏನೂ ತೊಂದರೆ ಇಲ್ಲ, ಆಯಿತಾ. ಭೂಮಿಯು ಪೈರುಗಳಿಂದ ಕಂಗೊಳಿಸುತ್ತದೆ. ಈಗಾಗಲೇ ಮೈಸೂರು ಸುತ್ತಲೂ ಹಚ್ಚ ಹಸಿರಾಗಿದೆ. ಎಲ್ಲ ಹೂಗಳು ಬಿಟ್ಬಿಟ್ಟು ಬಹಳ ಚೆನ್ನಾಗಿದೆ ಮೈಸೂರು ಅಲ್ವಾ. ಯಜ್ಞ ಯಾಗಾದಿ ಸತ್ಕರ್ಮಗಳು ನಡೆಯುತ್ತದೆ. ಅಂಗದೇಶ ಮಗಧ ದೇಶಗಳಲ್ಲಿ ಕಳ್ಳರಿಂದ ಜನರು ಪೀಡಿತರಾಗುತ್ತಾರೆ ಅಂಥೇಳಿ ಒಂದು ಫಲವನ್ನು ಹೇಳಿದೆ. ಈ ವರ್ಷ ಯಾರು ರಾಜ, ಯಾರು ಮಂತ್ರಿ, ಇದನ್ನೆಲ್ಲ ತಿಳ್ಕೋಬೇಕು. ಇದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ನಮ್ಗೆ ಏನಾಗ್ತದೆ ಅಂತ ಅಲ್ಲ, ನಮಗೆ ನಮ್ಮ ರಾಜ ಯಾರು ಅಂತ ಗೊತ್ತಿರ್ಬೇಕಲ್ವ. ಇಲ್ಲಿ ಏನು ಪೋರ್ಟ್ಫೋಲಿಯೋ ಅಂತಂದರೆ ನೋ ಎಲೆಕ್ಷನ್, ಯಾರು ಬಂದು ಓಟ್ ಗೀಟ್ ಹಾಕಂಗಿಲ್ಲ, ಅದಿಲ್ಲ. ಅದಾಗದೆ ಸೆಲೆಕ್ಟ್ ಆಗಿಬಿಡ್ತಾರೆ. ಈ ವರ್ಷ ನೀನು, ಆ ವರ್ಷ ನಾನು ಅಂತ ಎಲ್ರಿಗೂ ಎಲ್ಲ ಸಿಗ್ತದೆ. ಭಗವಂತನ ಒಂದು ಏನು ಈ ಸಂಸಾರ ಇದೆಯಾ, ಭಗವಂತ ನಡೆಸ್ತಕ್ಕಂಥ ಸಂಸಾರದಲ್ಲಿ ಎಲ್ರಿಗೂ ಅವರವ್ರಿಗೆ ಆದಂತಹ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಮತ್ತು ಭಾನುವಾರ ಬಂದಿರೋದ್ರಿಂದ ರಾಜ ಯಾರಿರ್ಬೇಕೋ? ರವಿ. ಬಹಳ ಸುಲಭ.
ಇನ್ನು ಸ್ವಲ್ಪ ದಿನ ಆಗಿಬಿಟ್ರೆ ಸುಮ್ಮನೆ ಬಂದು ಕೂತ್ಕೊಳ್ಳೋದಷ್ಟೇ, ನಾನು ಎಲ್ಲ ನೀವೇ ಹೇಳಿಬಿಟ್ರೆ. ಅಷ್ಟು ಚೆನ್ನಾಗಿ ತಯಾರಾಗಿದ್ದಾರೆ ನಮ್ಮ ಇಲ್ಲಿ ಜನಗಳು. ಆಯ್ತಾ? ರಾಜ ರವಿ, ಮಂತ್ರಿ ಚಂದ್ರ, ಸೇನಾಧಿಪ ರವಿ, ಸಸ್ಯಾಧಿಪ ಗುರು, ಧಾನ್ಯಾಧಿಪ ಕುಜ, ಅರ್ಘಾಧಿಪ ರವಿ, ಮೇಘಾಧಿಪ ರವಿ, ರಸಾಧಿಪ ಶನಿ, ನೀರಸಾಧಿಪ ಬುಧ, ಪಶುನಾಯಕ ಯಮ. ಅಂದರೆ ಎಮ್ಮೆಗಳು ಚೆನ್ನಾಗಿರುತ್ತೆ. ರವೇಹೇ ರಾಜತ್ವ ಫಲಂ. ರವಿ ರಾಜನಾಗಿದ್ದರೆ ನಮ್ಗೆ ಏನೇನೆಲ್ಲ ಕೊಡ್ತಾನೆ ಅಂತ. ಇವನು ಕೊಡೋದನ್ನು ಮಾತ್ರ ಇಷ್ಟೇ ಅನ್ಕೋಬೇಡಿ, ಅವನು ಅದನ್ನೆಲ್ಲ ಕೊಡ್ತಾ ಇರ್ತಾನೆ ಅಂತ. ರವಿಯು ರಾಜನಾಗಿರುವುದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ. ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ. ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ, ಅಗ್ನಿಬಾಧೆಯು ಉಂಟು. ಇದು ಬರೀ ರಾಜ ಆಗಿರೋದ್ರದ್ದು ಫಲ ಆಟ. ಚಂದ್ರಸ್ಯ ಮಂತ್ರಿತ್ವ ಫಲಂ. ಚಂದ್ರನು ಮಂತ್ರಿಯಾಗಿರುವಲಾಗಿ ಒಳ್ಳೆಯ ಮಳೆಯಾಗುತ್ತದೆ, ಸಸ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ ಅಂಥೇಳಿ ಚಂದ್ರನಿಂದ ನಮಗೆ ಸಿಗುವಂಥ ಫಲ. ರವೇಹೇ ಸೇನಾಧಿಪತ್ವ ಫಲಂ. ರವಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳಲ್ಲಿ ಅನ್ಯೋನ್ಯ ಯುದ್ಧ ಉಂಟಾಗುತ್ತದೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸುರಿಸುವುದಿಲ್ಲ. ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ ಅಂಥೇಳಿ. ಗುರೋಹೋ ಸಸ್ಯಾಧಿಪತ್ವ ಫಲಂ. ಗುರುವು ಸಸ್ಯಾಧಿಪತಿಯಾಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ. ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆಯಾಗುವುದು ಒಳ್ಳೆ ಕೆಲಸ ಆಗಬೇಕು. ಆದರೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ ಆ ಜಾಗದಲ್ಲಿ. ಕುಜಸ್ಯ ಧಾನ್ಯಾಧಿಪತ್ವ ಫಲಂ. ಕುಜನು ಧಾನ್ಯಾಧಿಪತಿಯಾಗಿರಲಾಗಿ ಕುಷ್ಕಿ ಧಾನ್ಯಗಳು, ಮೊನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ. ರವೇಹೇ ಅರ್ಘಾಧಿಪತ್ವ ಫಲಂ. ಸೂರ್ಯನು ಅರ್ಘಾಧಿಪತಿಯಾಗಿರುವುದರಿಂದ ಮಳೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚು, ಪ್ರಜೆಗಳಿಗೆ ಹಸಿವಿನ ಬಾಧೆ, ರಾಜರಿಗೆ ಪರಸ್ಪರ ಕ್ರೋಧ, ಇಷ್ಟು ಇರುತ್ತದೆ ಅಂಥೇಳಿ. ರವೇಹೇ ಮೇಘಾಧಿಪತ್ವ ಫಲಂ. ಸೂರ್ಯನು ಮೇಘಾಧಿಪತಿಯಾಗಿರಲಾಗಿ ಪ್ರಜೆಗಳಿಗೆ ಭಯ ಹೆಚ್ಚು, ಬೆಳೆ ಕಡಿಮೆ, ಅಲ್ಪ ವೃಷ್ಟಿ, ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ ಅಂಥೇಳಿ. ಶನೇಹೇ ರಸಾಧಿಪತ್ವ ಫಲಂ. ಶನಿಯು ರಸಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆ, ರಸ ಪದಾರ್ಥಗಳು ಕ್ಷೀಣಿಸುತ್ತವೆ, ಜನರಿಗೆ ಅಭಿವೃದ್ಧಿ ಉಂಟಾಗುತ್ತದೆ. ಬುಧಸ್ಯ ನೀರಸಾಧಿಪತ್ವ ಫಲಂ. ಶನಿಯು ನೀರಸಾಧಿಪತಿಯಾಗಿರುವುದರಿಂದ ಚಿನ್ನ ಮತ್ತು ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವು ದುರ್ಲಭವಾಗುತ್ತವೆ. ಈಗಾಗಲೇ ಬೆಲೆ ಹೆಂಗೆ ಹೋಗ್ತಾ ಇದೆ ನೋಡ್ತಾ ಇದ್ದೀರ. ಅವಾಗವಾಗ ಯಾರ್ಯಾರೆಲ್ಲ ಚಿನ್ನ ತಗೊಂಡ್ರು ಅವ್ರಿಗೆ ಒಳ್ಳೆ ಈಗ ಬೆಲೆ ಸಿಗುತ್ತೆ. ಕಬ್ಬಿಣ, ಸೀಸ, ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರೆಯುತ್ತವೆ ಅಂಥೇಳಿ. ಯಮಸ್ಯ ಪಶುನಾಯಕತ್ವ ಫಲಂ. ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು, ಪಶುಗಳಿಗೆ ಮೇವಿನ ಕೊರತೆಯಿಂದ ಸ್ವಲ್ಪ ಹಾಲು ಕೊಡುತ್ತವೆ, ಪಶುಗಳಿಗೆ ಪೀಡೆ ಹೆಚ್ಚು ಅಂಥೇಳಿ. ಇದಲ್ಲದೆ ಅವ್ರಿಗೆ ಸಹಾಯ ಮಾಡುವಂಥ ಉಪನಾಯಕರು ಇರ್ತಾರೆ. ಅದು ಯಾರ್ಯಾರು ಅಂತ ಸುಮ್ಮನೆ ಓದ್ಬಿಡೋದು, ಸುಮ್ಮನೆ ಕಿವಿಗೆ ಹಾಕ್ಕೊಳ್ಳೋದಷ್ಟೇ. ರವಿ ಏನು ಅಂತಂದರೆ ರಾಜ ಮಾತ್ರ ಅಲ್ಲ, ಏನು ಹೇಳಿ, ಇಲ್ಲೂ ಅಷ್ಟೇ ಪ್ರೈಮ್ ಮಿನಿಸ್ಟರ್ ಆಗೋದು ಮಾತ್ರ ಅಲ್ಲ, ಇನ್ನು ಏನು ಚೀಫ್ ಮಿನಿಸ್ಟರ್ ಆಗೋದು ಮಾತ್ರ ಅಲ್ಲ, ಫೈನಾನ್ಸು, PWD ಎಲ್ಲ ನಮಗೆ ಬೇಕು ಅಂತಾರೆ ಅಲ್ವಾ. ಆ ಥರ ಇಲ್ಲೂ ಇದನ್ನ ನೋಡೇ ಅವರೆಲ್ಲ ಕಲ್ತ್ಕೊಂಡಿರೋದು, ಗೊತ್ತಾಯ್ತಾ. ಆಜ್ಞಾಧಿಪ, ಯುದ್ಧಾಧಿಪ, ಸರ್ಪಾಧಿಪ, ರತ್ನಾಧಿಪ, ಅಶ್ವಾಧಿಪ, ಸ್ತ್ರೀಣಾಂ ಅಧಿಪ,
ಗಜಾಧಿಪ, ಛಾಗಾಧಿಪ ಅಂಥೇಳಿ ಇಷ್ಟು ಪೋರ್ಟ್ಫೋಲಿಯೋ ನಮ್ಮ ಸೂರ್ಯನಿಗೆ ಇರ್ತದೆ. ಚಂದ್ರನಿಗೆ ಅಪರ ಸಸ್ಯಾಧಿಪ ಅಂಥೇಳಿ, ಕುಜನಿಗೆ ಪಶ್ಚಾಧಾನ್ಯಾಧಿಪ, ಮೃಗಾಧಿಪ, ವೃಷಭಾಧಿಪ, ಗವಾಂ ಅಧಿಪ ಅಂಥೇಳಿ. ಬುಧನಿಗೆ ಸ್ವಲ್ಪ ಪೋರ್ಟ್ಫೋಲಿಯೋ ಜಾಸ್ತಿ. ಅಗ್ರಧಾನ್ಯಾಧಿಪ, ಛತ್ರಾಧಿಪ, ನರಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ, ಖರಾಧಿಪ ಅಂತ ಇಷ್ಟೊಂದು ಪೋರ್ಟ್ಫೋಲಿಯೋ ಇದೆ. ಗುರುಗೆ ಪೂರ್ವ ಸಸ್ಯಾಧಿಪ ಅಂತ ಹೇಳಿ, ಶುಕ್ರನಿಗೆ ವ್ಯವಹಾರಾಧಿಪ, ಮಹಿಷಾಧಿಪ, ವಸ್ತ್ರಾಧಿಪ, ಮಾಂಗಲ್ಯಾಧಿಪ ಅಂಥೇಳಿ, ಶನಿಗೆ ವ್ಯಾಪಾರಾಧಿಪ, ಧನಾಧಿಪ, ತೃಣಾಧಿಪ ಅಂಥೇಳಿ ಇವರೆಲ್ಲ ಉಪನಾಯಕರಾಗಿದ್ದು ಈ ಎಲ್ಲ ರಾಜರುಗಳಿಗೆ ಮುಂತಾದವರುಗಳಿಗೆ ಈ ವರ್ಷ ಹೇಗೆ ನಡಿಬೇಕೋ ಅವ್ರಿಗೆಲ್ಲ ಸಹಾಯ ಮಾಡ್ತಾ ಹೋಗ್ತಾರೆ ಅಂಥೇಳಿ. ಈಗ ನಾವು ಒಂದು ಮುಖ್ಯವಾದಂಥ ವಿಷಯಕ್ಕೆ ಬರ್ತಾ ಇದ್ದೀವಿ. ಅದೇನಪ್ಪ ಅಂದರೆ ಕಂದಾಯ ವಿಚಾರ ಅಂಥೇಳಿ. ನಾನು ಅಶ್ವಿನ್ಯಾದಿ ಎಲ್ಲ ನಕ್ಷತ್ರಗಳನ್ನು ಹೇಳ್ತಾ ಹೋಗ್ತೀನಿ. ಅದನ್ನು 3 ಭಾಗ ಮಾಡ್ಕೊಳ್ಳಿ. ಮೊದಲನೇ 4 ತಿಂಗಳು, ಆಮೇಲಿಂದ 4 ತಿಂಗಳು, ಆಮೇಲಿಂದ 3 ಭಾಗವಾಗಿ ಮಾಡ್ಕೊಳ್ಳಿ. ಹೇಗೆ ಇರುತ್ತೆ ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಶೂನ್ಯ ಇದ್ದರೆ ಸ್ವಲ್ಪ ಕಷ್ಟ ಇರುತ್ತೆ ಆ ಕಾಲದಲ್ಲಿ. ಹೆಚ್ಚು ಸಂಖ್ಯೆ ಬಂದಷ್ಟು ಹೆಚ್ಚು ಫಲಕಾರಿಯಾಗಿರುತ್ತೆ ಅಂಥೇಳಿ. ಪ್ರಥಮ, ದ್ವಿತೀಯ, ತೃತೀಯ ಅಶ್ವಿನಿ ಅನ್ನೋ ನಕ್ಷತ್ರಕ್ಕೆ, ಅಶ್ವಿನಿ ನಕ್ಷತ್ರದವ್ರಿಗೆ 3, 0, 1 ಇವರು 2ನೇ ಭಾಗದಲ್ಲಿ ಸ್ವಲ್ಪ ಹುಷಾರಾಗಿತ್ತು. ಚೈತ್ರ ಮಾಸದಿಂದ 4 ತಿಂಗಳು ತಗೋಬೇಕು ಅಲ್ವಾ? ಅಲ್ಲಿಂದ 4 ತಿಂಗಳಾದಮೇಲೆ ಅದಾದಮೇಲೆ 4 ತಿಂಗಳು ಬರ್ತಲ್ಲ, ಅಲ್ಲಿ ಹುಷಾರಾಗಿರ್ಬೇಕು ಅವರು. ಭರಣಿ ನಕ್ಷತ್ರದವ್ರಿಗೆ 6, 1, 4 ಅಂತಿದೆ, ಚೆನ್ನಾಗಿದೆ ಇವರಿಗೆ. ಕೃತ್ತಿಕಾ ನಕ್ಷತ್ರದವ್ರಿಗೆ 1, 2, 2 ಅಂತಿದೆ, ಅದು ಅವರಿಗೆ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರದವರು ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಿ ಯಾರಾದರೂ ರೋಹಿಣಿ ನಕ್ಷತ್ರದವರು ಇದ್ದರೆ ಹುಷಾರಾಗಿರಿ. 4, 0, 0 ಅಂತಿದೆ. 2 ಕಡೆ 0 ಬಂದಿರೋದ್ರಿಂದ ಸ್ವಲ್ಪ ಅವ್ರಿಗೆ ಕಷ್ಟ ಇರುತ್ತದೆ ಅಂತ ಹೇಳ್ತಾ ಇದೆ. ಮೃಗಶಿರ ನಕ್ಷತ್ರದವ್ರಿಗೆ 7, 1, 3 ಅಂತ ಹೇಳ್ತಾ ಇದೆ. ಆರುದ್ರ ನಕ್ಷತ್ರದವರಿಗೆ 2, 2, 1 ಅಂತಿದೆ, ಇವ್ರಿಗೆ ಪರವಾಗಿಲ್ಲ. ಪುನರ್ವಸು ನಕ್ಷತ್ರಕ್ಕೆ 5, 0, 4 ಅಂತಿದೆ, ಇವ್ರಿಗೆ 2ನೇ ಭಾಗ ಸ್ವಲ್ಪ ಹುಷಾರಾಗಿರ್ಬೇಕು ಅವರು. ಪುಷ್ಯ ನಕ್ಷತ್ರದವ್ರಿಗೆ 0, 1, 2 ಅಂತಿದೆ, ಅವರು ಮೊದಲನೇ 4 ತಿಂಗಳು ಹುಷಾರಾಗಿರಬೇಕು. ಆಶ್ಲೇಷ ನಕ್ಷತ್ರದವ್ರಿಗೆ 3, 2, 0 ಅಂತಿದೆ, ಇವರು ಕೊನೆ 4 ತಿಂಗಳು ಹುಷಾರಾಗಿರಬೇಕು. ಮಖ ನಕ್ಷತ್ರದವರು 6, 0, 3 ಅಂತಿದೆ, ಇವರು 2ನೇ ಭಾಗದಲ್ಲಿ ಹುಷಾರಾಗಿರಬೇಕು. ಪೂರ್ವ ಫಲ್ಗುನಿ ನಕ್ಷತ್ರದವರಿಗೆ 1, 1, 1 ಸಮವಾಗಿರುತ್ತೆ. ಉತ್ತರ ಫಲ್ಗುನಿ ನಕ್ಷತ್ರದವರಿಗೆ 4, 2, 4 ಅಂತಿದೆ, ಇವರಿಗೂ ಚೆನ್ನಾಗಿರುತ್ತೆ. ಹಸ್ತ ನಕ್ಷತ್ರದವರಿಗೆ 7, 0, 2 ಅಂತಿದೆ, ಇವರು 2ನೇ ಭಾಗದಲ್ಲಿ ಹುಷಾರಾಗಿರಬೇಕು. ಚಿತ್ತ ನಕ್ಷತ್ರದವರಿಗೆ 2, 1, 0 ಅಂತಿದೆ, ಇವರು 3ನೇ ಭಾಗ ಸ್ವಲ್ಪ ಹುಷಾರಾಗಿರಬೇಕು. ಸ್ವಾತಿ ನಕ್ಷತ್ರದವರಿಗೆ 5, 2, 3 ಅಂತಿದೆ, ಇವ್ರಿಗೆ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ವಿಶಾಖ ನಕ್ಷತ್ರದವರು ಯಾರಿದ್ದರೆ ಹುಷಾರಾಗಿರಿ. 0, 0, 1 ಅಂತಿದೆ, 2 ಇದು ಅಂದರೆ 8 ತಿಂಗಳು, ಮೊದಲು 8 ತಿಂಗಳು ಇವರು ಹುಷಾರಾಗಿರಬೇಕು. ಅನುರಾಧ ನಕ್ಷತ್ರದವ್ರಿಗೆ 3, 1, 4 ಅಂತಿದೆ, ಅವ್ರಿಗೂ ಪರವಾಗಿಲ್ಲ. ಜ್ಯೇಷ್ಠ ನಕ್ಷತ್ರದವರಿಗೆ 6, 2, 2 ಅಂತಿದೆ. ಮೂಲ ನಕ್ಷತ್ರದವರು ಕೂಡ ಹುಷಾರಾಗಿರಬೇಕು. 1, 0, 0 ಅಂತಿದೆ, ಅವರು 4 ತಿಂಗಳಾದಮೇಲೆ 8 ತಿಂಗಳು ಸ್ವಲ್ಪ ಹುಷಾರಾಗಿರಬೇಕು ಅವರು. ಪೂರ್ವಾಷಾಢ ನಕ್ಷತ್ರದವರಿಗೆ 4, 1, 3. ಉತ್ತರಾಷಾಢ ನಕ್ಷತ್ರದವರಿಗೆ 7, 2, 1. ಶ್ರವಣ ನಕ್ಷತ್ರದವರಿಗೆ 2, 0, 4 ಅಂತಿದೆ, ಇವರು 4 ತಿಂಗಳಾದಮೇಲೆ ಸ್ವಲ್ಪ ಹುಷಾರಾಗಿರಬೇಕು. ಧನಿಷ್ಠ ನಕ್ಷತ್ರದವ್ರಿಗೆ 5, 1, 2 ಅಂತಿದೆ. ಶತಭಿಷ ನಕ್ಷತ್ರದವ್ರಿಗೆ ಮೊದಲು 0, 2, 0 ಅಂತಿದೆ, ಮೊದಲನೇ 4 ತಿಂಗಳು, ಕೊನೆ 4 ತಿಂಗಳು ಹುಷಾರಾಗಿರಬೇಕು ಇವರು. ಪೂರ್ವಭಾದ್ರ ನಕ್ಷತ್ರದವ್ರಿಗೆ 3, 0, 3 ಅಂತಿದೆ,
2ನೇ ಅಂದರೆ 4 ತಿಂಗಳಾದಮೇಲೆ ಅವರು ಹುಷಾರಾಗಿರಬೇಕು. ಉತ್ತರಾಭಾದ್ರ ನಕ್ಷತ್ರದವ್ರಿಗೆ 6, 1, 1 ಅಂತಿದೆ. ರೇವತಿ ನಕ್ಷತ್ರದವ್ರಿಗೆ 1, 2, 4 ಅಂತಿದೆ. ಒಟ್ಟಿನಲ್ಲಿ ನಿಮ್ಮ ಈ ಒಂದು ಕಂದಾಯ ವಿಚಾರವನ್ನು ತಿಳ್ಕೊಳ್ಳೋದು, ಅದನ್ನು ನೋಡಿದ್ರೆ ನಿಮಗೆ ಫಲ ಹಾಗೆಯೇ ಇರುತ್ತೆ. ಇದಾದ್ಮೇಲೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಆದಾಯ ವ್ಯಯ. ನಾವು ಈ ವರ್ಷ ಹೇಗೆ ಸಂಪಾದನೆ ಮಾಡ್ತೀವಿ, ಹೇಗೆ ಖರ್ಚು ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡುವಂಥದ್ದು. ಅದು ಏನು ಅಂತಂದರೆ ರಾಶಿಯ ಮೇಲೆ ಹೇಳ್ತಾರೆ. ಇದನ್ನು ರಾಶಿ ಮೇಲೆ ಹೇಳೋದ್ರಿಂದ ಆ ರಾಶಿ ಹೆಸರು ಹೇಳಿಬಿಟ್ಟು ಉದ್ದಕ್ಕೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಆ ರಾಶಿಯವರು ನಿಮಗೆ ಹೇಗಿದೆ ಫಲ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾ ಬನ್ನಿ, ಆಯಿತಾ? ಮೇಷ ಮತ್ತು ವೃಶ್ಚಿಕ ಈ 2 ರಾಶಿಯವರಿಗೆ ಆದಾಯ 2 ಇರುತ್ತೆ, ಖರ್ಚು 14 ಇರುತ್ತೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಏನಂದರೆ ಮದುವೆಗಿದ್ರೆ ಮಾಡ್ತಾರೆ, ಅದರಿಂದ ಆ ಥರ ಖರ್ಚು. ಏನು ಹೇಳಿ, ಸಾಲ ಮಾಡಿ ಖರ್ಚು ಮಾಡೋದು ಅಂತಂದರೆ ಇಲ್ಲ ಮನೆ ತಗೋಬೇಕು, ಇಲ್ಲ ಮದುವೆ ಮಾಡಬೇಕು ಅಲ್ವೇ? ಆ ಥರ ಆಗತ್ತೆ ಅವ್ರ ಮನೆಗಳಲ್ಲಿ. ಮದುವೆನೋ ಅಥವಾ ಮನೆ ಕಟ್ಟೋದೋ ಆಗಲಿ ಅಂತ ಅಂದ್ಕೊಳ್ಳೋಣ. ಆರೋಗ್ಯ 3 ಇರುತ್ತೆ, ಅನಾರೋಗ್ಯ 0 ಅಂತಿದೆ. ಯೋಚನೆ ಮಾಡಿ, ಸಾಲ ಮಾಡಿದ್ಮೇಲೆ ಆರೋಗ್ಯ ಇರಕ್ಕೆ ಸಾಧ್ಯ ಅಲ್ವೇ? ತಲೆ ಕಟ್ತಾ ಇರುತ್ತೆ, ಯಾವಾಗಪ್ಪ ಸಾಲ ತೀರಿಸ್ತೀನಿ ಅಂತ ಹೇಳಿ ಅಲ್ವಾ? ರಾಜಪೂಜೆ 5 ಇರುತ್ತೆ, ರಾಜಕೋಪ 6 ಇರುತ್ತೆ, ಸುಖ 3 ಇರುತ್ತೆ, ದುಃಖ 3 ಇರುತ್ತೆ. ಮುಂದಕ್ಕೆ ವೃಷಭ ಮತ್ತು ತುಲ ಈ 2 ರಾಶಿಗಳಿಗೆ ನೋಡ್ಕೊಳ್ಳಿ. 11 ಆದಾಯ, 5 ವ್ಯಯ. ಗೊತ್ತಾಯ್ತಾ? ಮೋಸ್ಟ್ಲಿ ಇವರು ಮೇಷ ವೃಶ್ಚಿಕದವರು ಇವ್ರ ಹತ್ರ ಸಾಲ ತಗೋಬಹುದು ಅನ್ಸುತ್ತೆ, ಆದಾಯ ಜಾಸ್ತಿ ಇರುತ್ತೆ ಅಲ್ವಾ? ಚೆನ್ನಾಗಿದೆ. ಆರೋಗ್ಯ 0 ಅಂತಿದೆ. ಇವರು ದುಡ್ಡು ಚೆನ್ನಾಗಿ ಬಂದ ತಕ್ಷಣ ಏನು ಹೇಳಿ ಸ್ವಲ್ಪ ಅದೇ ಆ ಥರ ಇರ್ತಾರೆ ಅನಿಸುತ್ತೆ, ಅದಕ್ಕೆ ಹಂಗಿದೆ. ಅನಾರೋಗ್ಯ 4 ಇದೆ ಅಂತ ಹಾಕಿದೆ. ಆಮೇಲೆ ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ದುಡ್ಡು ಚೆನ್ನಾಗಿ ಬಂದ್ಮೇಲೆ ಸುಖ 6 ಇರಲೇಬೇಕಲ್ಲ ಅಲ್ವಾ? ಮಿಥುನ ಮತ್ತು ಕನ್ಯಾ ಇವರು ಬೆಸ್ಟ್ ರೀ. ಏನು 14 ಆದಾಯ 2 ವ್ಯಯ, ಪರವಾಗಿಲ್ಲ. ಇವ್ರಿಗೆ 2 ಆರೋಗ್ಯ ಇರುತ್ತೆ, 5 ಅನಾರೋಗ್ಯ ಇರುತ್ತೆ, 1 ರಾಜಪೂಜೆ ಇರುತ್ತೆ, 2 ರಾಜಕೋಪ ಇರುತ್ತೆ, 6 ಸುಖ ಇರುತ್ತೆ, 3 ದುಃಖ ಇರುತ್ತೆ. ಕರ್ಕಟಕ ರಾಶಿ ಅವ್ರಿಗೆ ಹೆಂಗಿರುತ್ತೆ ಅಂದರೆ 14 ಆದಾಯ 8 ವ್ಯಯ, 6 ಆರೋಗ್ಯ, 5 ಅನಾರೋಗ್ಯ, 6 ರಾಜಪೂಜೆ, 3 ರಾಜಕೋಪ, 3 ಸುಖ, 3 ದುಃಖ. ಸಿಂಹರಾಶಿಯವರಿಗೆ 11 ಆದಾಯ 11 ವ್ಯಯ. ಬಂದಷ್ಟನ್ನು ಹಂಗಂಗೆ ಖರ್ಚು ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಆರೋಗ್ಯನೂ 4, ಅನಾರೋಗ್ಯನೂ 4. ಇವ್ರಿಗೆ ರಾಜ ಪೂಜೆ 2, ರಾಜಕೋಪ 6 ಇರುತ್ತೆ, ಸುಖ 3, ದುಃಖ 3 ಅಂತ ಹೇಳಿ. ಧನುಸ್ಸು ಮತ್ತು ಮೀನ ಈ ರಾಶಿಯವರಿಗೆ 5 ಆದಾಯ ಇರುತ್ತೆ, 5 ವ್ಯಯ ಇರುತ್ತೆ. ಇವ್ರಿಗೂ ಅಷ್ಟೇ ಏನು ಹೇಳಿ, ಎಷ್ಟು ಬರುತ್ತೋ ಅಷ್ಟು ಖರ್ಚು ಮಾಡಿಬಿಡ್ತಾರೆ. 1 ಆರೋಗ್ಯ ಇರುತ್ತೆ, 1 ಅನಾರೋಗ್ಯ ಇರುತ್ತೆ, 4 ರಾಜಪೂಜೆ ಇರುತ್ತೆ, 2 ರಾಜಕೋಪ ಇರುತ್ತೆ, 6 ಸುಖ ಇರುತ್ತೆ, 3 ದುಃಖ ಇರುತ್ತೆ. ಮಕರ ಮತ್ತು ಕುಂಭ ರಾಶಿಯವರಿಗೆ 8 ಆದಾಯ 14 ವ್ಯಯ. ಇವರು ಚೆನ್ನಾಗಿ ಖರ್ಚು ಮಾಡ್ತಾರೆ. 2 ಆರೋಗ್ಯವಂತೆ, 3 ಅನಾರೋಗ್ಯವಂತೆ, ಆಯ್ತಾ? 5 ರಾಜಪೂಜೆ ಇರುತ್ತೆ, 6 ರಾಜಕೋಪ ಇರುತ್ತೆ, 3 ಸುಖ, 3 ದುಃಖ ಅಂಥೇಳಿ. ಹೀಗೆ ಇವರು ಎಲ್ಲ ರಾಶಿಗಳಿಗೂ ಆದಾಯ ವ್ಯಯಗಳನ್ನು ಹೇಳಿದ್ದಾರೆ. ಅವರವರಿಗೆ
ಅನುಭವಗಳು ಆಗ್ತಾ ಇರುತ್ತೆ ಅಂಥೇಳಿ. ಈಗ ಮುಂದಕ್ಕೆ ನಾವು ಏನಪ್ಪ ಅಂದರೆ ಸೂರ್ಯ ಚಂದ್ರರೆಲ್ಲ ವಿಚಾರ ಮಾಡ್ತಾ ಇದ್ದಂಗೆ ಅವರೆಲ್ಲ ಫಲ ಕೊಡ್ತಾ ಹೋಗ್ತಾರೆ. ಮಕರ ಸಂಕ್ರಾಂತಿ ಫಲ ಅಂಥೇಳಿ ಅಂತ ಹೇಳ್ತಾರೆ. ಇದಕ್ಕೆ ಏನು ಅಂದರೆ ಈ ವರ್ಷ ಪೌಷ ಕೃಷ್ಣ ಏಕಾದಶಿ ದ್ವಾದಶಿ ಬುಧವಾರ ತಾರೀಕು 14/1/2026 ಘಟಿ 34:59 ಸಮಯದಲ್ಲಿ ಅನುರಾಧ ನಕ್ಷತ್ರ, ಗಂಡ ವೃದ್ಧಿ ಯೋಗ, ಬಾಲವ ಕೌಲವ ಕರ್ಣ, ಸಿಂಹಲಗ್ನದಲ್ಲಿ ರವಿಯು ನಿರಯಣ ಮಕರ ರಾಶಿಯಲ್ಲಿ ಪ್ರವೇಶಿಸುತ್ತಾನೆ. ಈ ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ. ಮಂದಾಕಿನಿ. ರಾಜರಿಗೆ ಪೀಡೆ, ವಾರಫಲ, ಗಾಳಿ ಬಡಿತ, ಧಾನ್ಯ ಗೋಧಿ, ಪಕ್ಷ ಫಲ. ಏನು ಅದು ದುರ್ಭಿಕ್ಷ ಇರುತ್ತೆ ಅಂತ ಹೇಳ್ತಾರೆ. ವ್ಯಾಧಿ, ಚೋರ ಭಯ, ಕಾಲ ಫಲ, ಕ್ಷತ್ರಿಯ ಸೌಖ್ಯ, ಲಗ್ನ ಫಲ, ದಕ್ಷಿಣ ದಿಗ್ದೃಷ್ಟಿ, ಆಗ್ನೇಯ ದಿಗ್ಗಮನ ಫಲ, ಆ ದಿಕ್ಕಿನಲ್ಲಿರುವವರಿಗೆ ಪೀಡೆ, ತಿಥಿ ಫಲ, ವೃದ್ಧಿ, ನಕ್ಷತ್ರ ಫಲ, ಮಂದಲೋಚನ ದೃಷ್ಟಿ ಫಲ. ದೃಷ್ಟಿ ಫಲ ಏನಿರುತ್ತೆ ಅಂದರೆ ಬೆಲೆ ಹೆಚ್ಚು. ಭರಣ್ಯಾದಿ 4ನೇ ಮಂಡಲ ಫಲ, ಕ್ಷೇಮ ಸುಭಿಕ್ಷ. ಯೋಗ ಫಲ ಏನಿರುತ್ತೆ ಅಂದರೆ ದುರ್ಭಿಕ್ಷ, ವ್ಯಾಧಿ, ಪೀಡೆ. ಕರ್ಣ ಫಲ ಏನು ಅಂದರೆ ಲಜ್ಜಾ, ಚೇಷ್ಟೆ, ತುಂಗಾ ನದಿಯಲ್ಲಿ ಸ್ನಾನ, ಬಿಳಿ ಬಟ್ಟೆ ಆಚ್ಛಾದನ, ವಿಭೂತಿ ಲೇಪನ, ಭತ್ತದ ಅಕ್ಷತೆ, ವಕುಳ ಪುಷ್ಪ, ರಜತ ಭೂಷಣ, ಚಿನ್ನದ ಆಭರಣ, ಮಡಿಕೆಯಲ್ಲಿ ಸಕ್ತು ಆಹಾರ, ಹಂದಿ ವಾಹನ, ಎತ್ತು ಉಪವಾಹನ ಫಲ, ಸಸ್ಯನಾಶ, ದಂಡಾಯುಧ, ಚಿತ್ರವರ್ಣ, ಬಹಿರಂಬರ, ನಿಂತಿರುವ ಅವಸ್ಥೆ ಫಲ, ಸೌಖ್ಯ, ಉತ್ತರ ದಿಗ್ಜನನ ಫಲ, ಶೂದ್ರ ವೃದ್ಧಿ, ಸರ್ಪಜಾತಿ, ಹಸಿರು ಕಂಚುಕ, ವಯಸ್ಸಿನಲ್ಲಿ ವಿಧವೆ, ಹಿಡಿದಿರುವುದು ಹಳದಿ ಛತ್ರಿ ಅಂತೇಳಿ. ಇದು ಒಂದು ಪೂರ್ತಿ ಏನು ಮಕರ ಸಂಕ್ರಾಂತಿಯ ಫಲವನ್ನು ಹೇಳಿದ್ರು. ಸಂವತ್ಸರದ ಫಲ ಸಂಗ್ರಹ ಅಂದರೆ ಎಲ್ಲ ಒಟ್ಟಾರೆ ಇದರಿಂದ ಇದಾಗತ್ತೆ, ಅದರಿಂದ ಅದಾಗತ್ತೆ ಅಂತೆಲ್ಲ ಎಲ್ಲನೂ ತಲೆಗೆ ತಗೊಂಡು ಒಟ್ಟಾರೆ ಏನು ಫಲ ಸಿಗ್ಬೋದು ಅಂತ ಹೇಳ್ತಾರೆ. ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣ ಮಳೆಯಾಗುವುದು. ಪೈರುಗಳು ಚೆನ್ನಾಗಿ ಬೆಳೆಯುತ್ತದೆ. ಖುಷ್ಕಿ ಧಾನ್ಯಗಳು, ಮೊನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ. ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು. ಚಿನ್ನ ಮತ್ತು ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವುಗಳು ದುರ್ಲಭವಾಗುತ್ತದೆ. ಸೀಸ, ಕಬ್ಬಿಣ, ತಾಮ್ರ ಇವುಗಳ ಸಮೃದ್ಧಿಯಾಗಿ ದೊರೆಯುತ್ತವೆ. ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಸ್ವಲ್ಪ ಹಾಲನ್ನು ಕೊಡುತ್ತದೆ ಅಂಥೇಳಿ ಹೇಳಿಬಿಟ್ಟರು. ಇದಿಷ್ಟು ಏನಪ್ಪ ಅಂದರೆ ಸಂವತ್ಸರದ ಸಂಕ್ಷೇಪವಾದಂತಹ ಫಲವನ್ನು ಹೇಳಿದ್ರು. ಗ್ರಹಣ ವಿಚಾರ ನೋಡ್ಕೊಳ್ಳಿ, ಇದೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ನಾವು. ಈ ವರ್ಷ ಸಂಭವಿಸುವ ಗ್ರಹಣಗಳು ತಾರೀಕು 7/9/2025 ಭಾನುವಾರ, ಭಾದ್ರಪದ ಶುಕ್ಲ ಪೂರ್ಣಿಮಾ. ಪೂರ್ಣಿಮಾ ಅಂದರೆ ಭಾಳ ಚಿಕ್ಕಿದಾರಪ್ಪ. ಸಂಭವಿಸುವ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆ ಉಂಟು. ಜ್ಞಾಪಕ ಇಟ್ಕೊಳ್ಳಿ, ಸೆಪ್ಟೆಂಬರಲ್ಲಿ ಬರೋದಂತೂ. ತಾರೀಕು 21/9/2025 ಭಾನುವಾರ, ಭಾದ್ರಪದ ಕೃಷ್ಣ ಅಮಾವಾಸ್ಯ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇಲ್ಲ. ಅದರಿಂದ ಏನು ಯೋಚನೆ ಇಲ್ಲ. ಅದಾದಮೇಲೆ 17/2 ಫೆಬ್ರವರಿ 2026 ಮಂಗಳವಾರ,
ಮಾಘ ಕೃಷ್ಣ ಅಮಾವಾಸ್ಯೆ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇಲ್ಲ. ತಾರೀಕು 3/3/2026 ಮಂಗಳವಾರ ಫಾಲ್ಗುಣ ಶುಕ್ಲ ಪೂರ್ಣಿಮಾ ಸಂಭವಿಸುವ ಗ್ರಸ್ತೋದಯ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆ ಉಂಟು. ಅಂದರೆ ಎರಡು ಗ್ರಹಣಾಚರಣೆ ಇದೆ ಅಂತ ಇದೆ. ಅದಕ್ಕೆ ಸ್ಪರ್ಶಕಾಲ, ಮೋಕ್ಷಕಾಲ, ಮಧ್ಯಮ ಕಾಲ ಅಂತೆಲ್ಲ ಹೇಳಿರ್ತಾರೆ. ನೋಡಿಕೊಂಡು ಆ ಸಮಯದಲ್ಲಿ ನೀವೇನಾದರೂ ಸಾಧನೆಯನ್ನು ಮಾಡೋದಿದ್ದರೆ ಮಾಡ್ಬೋದು. ಏನಪ್ಪ ಅಂದರೆ ಸ್ಪರ್ಶಕ್ಕೆ ಒಂದು ಸ್ನಾನ ಮಾಡೋದುಂಟು. ಆ ಸಮಯದಲ್ಲಿ ನಾವು ನಮಗೆ ಉಪದೇಶ ಆಗಿರ್ತಕ್ಕಂತಹ ಮಂತ್ರಗಳನ್ನು ಹೇಳಿಕೊಂಡ್ರೆ, ಉಚ್ಚಾರಣೆ ಮಾಡಿಕೊಂಡ್ರೆ, ಅಥವಾ ಒಳ್ಳೆಯ ವಿಚಾರಗಳನ್ನು ನಾವು ಮಾಡಿದ್ದೇ ಆದರೆ ಎಚ್ಚರವಾಗಿದ್ದು ಬಹಳ ಫಲ ಸಿಗತ್ತೆ. ಈ ಚೆನ್ನಾಗಿ ಫಲ ಸಿಗಲಿ ಅನ್ನೋದಕ್ಕೋಸ್ಕರನೇ ಆಹಾರನೂ ಕೂಡ ನಮ್ಮ ಹೊಟ್ಟೆಯಲ್ಲಿ ಗ್ರಹಣದ ಸಮಯದಲ್ಲಿ ಯಾವುದೇ ಆಹಾರ ಇರಬಾರ್ದು, ಎಲ್ಲ ಜೀರ್ಣ ಆಗೋಗಿರಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಆ ಸಮಯದಲ್ಲಿ ನಾನು ಮಾಡುವಂಥ ಸಾಧನೆ ಇದೆಯಲ್ಲ ಅತ್ಯುತ್ತಮವಾದಂಥ ಸಾಧನೆ ಆಗಿರ್ತದೆ ಅಂಥೇಳಿ. ಆಮೇಲೆ ಮೋಕ್ಷದಲ್ಲಿ ಒಂದು ಸ್ನಾನ ಅಂತ ಮಾಡೋದುಂಟು. ಅದು ಬಹಳ ಮುಖ್ಯವಾದಂಥ ವಿಷಯಗಳು. ಈ ವರ್ಷ ಬಹಳ ಮುಖ್ಯವಾದಂಥ ಇನ್ನು ವಿಷಯಗಳಿದೆ. ಗುರು ಶುಕ್ರ ಅಸ್ತ ಉದಯ ಕಾಲಗಳು. ಅಂದರೆ ಗುರು ಅಸ್ತ ಆದಾಗ ಕೆಲವು ಕಾರ್ಯಕ್ರಮಗಳನ್ನ ಮಾಡಲ್ಲ, ಶುಕ್ರ ಅಸ್ತ ಆದಾಗ ಕೆಲವೆಲ್ಲ ಮಾಡಲ್ಲ. ಅದು ಗೊತ್ತಿರಬೇಕು ಅಂತ ಹೇಳಿ ಗುರು 13/6/2025 ಪಶ್ಚಾದಸ್ತ, ಪಶ್ಚಿಮದಲ್ಲಿ ಅಸ್ತನಾಗಿಬಿಡ್ತಾನೆ. 4/7/2025 ಪ್ರಾಗುದಯ, ಪೂರ್ವ ದಿಕ್ಕಿನಲ್ಲಿ ಉದಯ ಆಗ್ತಾನೆ. ಈಗಾಗಲೇ ಇಲ್ಲಿಗೆ ಬಂದುಬಿಟ್ಟಿದ್ದಾನೆ, ಇಲ್ಲಿ ಮುಳುಗೋಗ್ತಾನೆ. ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ಅಂದರೆ 4/7 ಜೂಲೈನಲ್ಲಿ ಅವನು ತಿರುಗಿ ಪೂರ್ವ ದಿಕ್ಕಿನಲ್ಲಿ ಉದಯ ಆಗ್ತಾನೆ ಅಂಥೇಳಿ. ಶುಕ್ರ ಏನಪ್ಪ ಅಂದರೆ 11/12/2025 ಪ್ರಾಗಸ್ತವಾಗ್ತಾನೆ. ಅಂದರೆ ಆಮೇಲೆ 1/2/2026 ಪಶ್ಚಾತ್ ಉದಯ ಆಗ್ತಾನೆ, ಪಶ್ಚಿಮದಲ್ಲಿ ಉದಯ ಆಗ್ತಾನೆ ಅಂತ ಹೇಳಿ. ಇದು ಬಹಳ ಮುಖ್ಯವಾದಂಥ ವಿಷಯಗಳು. ಗುರು ಶನಿ ರಾಶ ಸಂಚಾರ ಕಾಲಗಳು ನೋಡ್ಕೊಳ್ಳಿ. ಈಗ ಯಾರ್ಯಾರಿಗೆಲ್ಲ ಗ್ರಹಚಾರ ಬಹಳ ಮುಖ್ಯವಾದಂಥ ವಿಷಯಗಳು. ಹೆದರಿಸೋದಲ್ಲ, ಏನಾದರೂ ನನ್ನದೇ ನಡೆಯುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ನಾವು ಹೋದ ಜನ್ಮದಲ್ಲಿ ಏನಾದ್ರು ಪಾಪ ಮಾಡಿದರೆ ಈ ಜನ್ಮದಲ್ಲೇ ಅದನ್ನು ಅನುಭವಿಸೋಕ್ಕೆ ಆ ಸಮಯದಲ್ಲಿ ಅವ್ರುಗಳೆಲ್ಲ ಬರ್ತಾರೆ ಅಷ್ಟೇ. ಗೊತ್ತಾಯ್ತಾ? ಈಗ ಫಸ್ಟ್ ಗುರು ಏನಪ್ಪ ಅಂತಂದರೆ ವರ್ಷಾದಿ 14/5/2025 ವೃಷಭದಲ್ಲಿ ಇರ್ತಾನೆ. ಈಗೇನೋ ಗುರು ವೃಷಭದಲ್ಲಿದ್ದು 14/5/2025 18/10/2025 ಅವನು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. 18/10/25 5/12/2025 ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂಥೇಳಿ. 5/12/25 ವರ್ಷಾಂತದವರೆಗೆ ತಿರುಗಿ ಮಿಥುನಕ್ಕೆ ಬರ್ತಾನೆ. ನೀವು ಹೇಗೆ ಇದನ್ನು ನನಗೆ ಗುರು ಬಲ ಇದೆಯಾ ಅಂತ ನೋಡ್ಕೋಬೇಕಾದ್ರೆ ನಿಮ್ಮ ರಾಶಿನ ತಲೆಗೆ ತಂದ್ಕೋಬೇಕು. ನಿಮ್ಮ ರಾಶಿ ಯಾವುದೋ ಅದನ್ನು ತಲೆಗೆ ತಂದಿಟ್ಕೊಂಡು ಅಲ್ಲಿಂದ ನೀವೇನು ಮಾಡಬೇಕು ಅಂತಂದರೆ 2ನೇ ಮನೆಯಲ್ಲಿ ಗುರು ಇದ್ದರೆ ಗುರು ಬಲ ಉಂಟು. 5, 7, 9, 11 ಇಷ್ಟು ಮನೆಗಳಲ್ಲಿ ಗುರು ಇದ್ದರೆ ನಿಮಗೆ ಗುರುಬಲ ಇದ್ದೇ ಇರುತ್ತೆ. ಅಂದರೆ ಈಗ 3 ರಾಶಿಗಳಲ್ಲಿ ಅವರು ಪ್ರವೇಶ ಮಾಡೋದ್ರಿಂದ ಎಲ್ರಿಗೂ ಗುರುಬಲ ಈ ವರ್ಷ ಬರುತ್ತೆ. ಏನು ಹೇಳಿ, ಒಂದಲ್ಲ ಒಂದು ಸಮಯದಲ್ಲಿ ಗುರುಬಲ ಚೆನ್ನಾಗಿರುತ್ತೆ. ಆ ಸಮಯದಲ್ಲಿ ನೀವು
ಚೆನ್ನಾಗಿ ಆ ಸಮಯವನ್ನು ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯಗಳನ್ನು ನಿಮ್ಮ ಮನೆಯಲ್ಲಿ ಆಗಬೇಕಾಗಿರುವಂಥ ಮಂಗಳ ಕಾರ್ಯಗಳನ್ನೆಲ್ಲ ನೀವು ಮಾಡ್ಕೋಬೋದು. ಮನೆ ಕಟ್ಟಿದರೆ ಗೃಹ ಪ್ರವೇಶ ಮಾಡ್ಕೊಳ್ಳೋದು, ಅಥವಾ ಮಗನ ಮದುವೆ ಸಮಯಕ್ಕೆ ಬಂದರೆ ಮದುವೆ ಮಾಡೋದು, ನೀವು ಏನಾದರೂ ಹೆಚ್ಚಾಗಿ ಪ್ರಾಪರ್ಟಿ ಏನಾದರೂ ಚಿನ್ನ ಬೆಳ್ಳಿ ಆ ಥರದ್ದೆಲ್ಲ ತೊಗೋಬೇಕು ಅಂದರೆ ಆ ಸಮಯದಲ್ಲಿ ತೊಗೊಂಡ್ರೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರನೇ ಇದನ್ನು ಆಚರಣೆ ಮಾಡಬೇಕು ಅಂಥೇಳಿ ಹೇಳ್ತಾರೆ. ಈಗ ನಮಗೆ ಮುಖ್ಯವಾಗಿ ಅದೆಲ್ಲ ಗೊತ್ತಾಯ್ತಲ್ಲ. ಇದಲ್ಲದೆ ದ್ವಾದಶ ಸಂಕ್ರಮಣಗಳು ಮತ್ತು ಪುಣ್ಯಕಾಲಗಳೆಲ್ಲ ಇದೆ. ಅದು ಶನಿದು ಇಲ್ಲ ಹೇಳಲೇ ಇಲ್ಲ. ಶನಿದು ವರ್ಷಾದಿಯಿಂದ ವರ್ಷಾಂತ ಮೀನರಾಶಿಯಲ್ಲಿರ್ತಾನೆ. ಇದು ಹೇಳ್ಬಿಡ್ಬೇಕು, ಬಹಳ ಇಂಪಾರ್ಟೆಂಟ್ ಇದು. ಮೀನ ರಾಶಿಯಲ್ಲಿ ಇರ್ತಾನೆ ಅಂತಂದ್ರೆ ಕುಂಭರಾಶಿಯವ್ರಿಗೂ, ಮೀನರಾಶಿಯವರೆಗೂ ಮತ್ತು ಮೇಷರಾಶಿಯವ್ರಿಗೆ 7 ವರ್ಷನೇ ನಡೆಯುತ್ತೆ. ಗೊತ್ತಾಯ್ತಾ? ಶುರು ಆಗಿದೆ. ಮಕರದವರಿಗೆ ಬಿಡುತ್ತೆ. ಯಾವಾಗ ಇವನು ಎಲ್ಲಿಗೆ ಮೀನರಾಶಿಗೆ ಪ್ರವೇಶ ಮಾಡ್ತಾನೋ, ಮೀನರಾಶಿಗೆ ಪ್ರವೇಶ ಮಾಡಿದ ತಕ್ಷಣ ಏನಾಗುತ್ತೆ, ಮಕರ ರಾಶಿಯವರಿಗೆ 7 ವರ್ಷನೇ ಬಿಡುತ್ತೆ. ಆಯ್ತಾ? ಮಹಾರಾಯ ಅವನು ಮೀನರಾಶಿಯಲ್ಲಿ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆಗ್ತಾನೆ. ನೋಡ್ಕೊಳ್ಳಿ, ಇವರಿಗೆಲ್ಲ ಸ್ವಲ್ಪ ಕಷ್ಟ ಇರ್ತದೆ, ನಿಮಗೆ ಅನುಭವಕ್ಕೆ ಬರ್ತದೆ ಇವೆಲ್ಲ. ಆಯ್ತಾ? ಯಾರೆಲ್ಲ ಸಿಂಹರಾಶಿಯವರಿದ್ದೀರೋ ಅವ್ರಿಗೆಲ್ಲ ಅಷ್ಟಮ ಶನಿ ಆಗ್ತಾರೆ. ಗೊತ್ತಾಯ್ತಾ? ಯಾರಿಗೆಲ್ಲ 3, 6, 9 ಮೂರನೇ ಮನೆ ಅಂತಂದ್ರೆ ಯಾರಿಗೆ ಅಂದರೆ ಮಕರ ರಾಶಿಯವರಿಗೆ 3ನೇ ಮನೆಯವನು, ತುಲಾ ರಾಶಿಯವರಿಗೆ 6ನೇ ಮನೆಯವನು, ಕಟಕ ರಾಶಿಯವರಿಗೆ 9ನೇ ಮನೆಯವನು ಆಗ್ತಾನೆ. ಇವರು 3 ಜನಕ್ಕೆ ತುಂಬ ಒಳ್ಳೆ ಫಲಗಳನ್ನು ಕೊಡ್ತಾನೆ. ಗೊತ್ತಾಯ್ತಾ? ಒಟ್ಟಾರೆ ಈ ವರ್ಷದಲ್ಲಿ ನಿಮ್ಗಳಿಗೆ ಈ ರೀತಿ ಇರ್ತದೆ. ಆ ಸಮಯದಲ್ಲಿ ನೀವು ಹೆಚ್ಚು ದೇವರಲ್ಲಿ ಭಕ್ತಿಯನ್ನು ತೋರಿಸೋದು, ಪ್ರಾಯಶ್ಚಿತ್ತ ಅನ್ನೋದು ಇಲ್ಲ. ಆದರೂ ಕೂಡ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ಈ ವ್ಯಾಸರು ಹೇಳಿದ್ದಂತಹ ಸ್ತೋತ್ರನೋ, 7 ವರ್ಷನಿ, ಪಂಚಮ ಶನಿ ಮತ್ತು ಅಷ್ಟಮ ಶನಿ ಇರೋರು ದಶರಥ ಕೃತ ಶನಿಸ್ತವ ಅಂತಿದೆ. ಅದನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಶನಿವಾರ ಹೋಗಿ ಎಳ್ಳು ದೀಪ ಹಚ್ಚೋದು ಒಳ್ಳೆಯದು. ಹುಷಾರಾಗಿರಬೇಕು ಅಷ್ಟೆ. ಏನು ಅಂತಂದರೆ ಏನಾದರೂ ಒಂದು ಏನು ತುಂಬ ಹೇಳಬೇಕು ಅಂತಂದರೆ 7 ವರ್ಷದಲ್ಲಿ ಏನೇನೆಲ್ಲ ಮಾಡ್ತಾನೆ ಅಂತಂದರೆ, ನನಗೆ ನಮ್ಮಮ್ಮನ ಕಿತ್ಕೊಂಡ, ಆಸ್ಪತ್ರೆಗೆ ಸೇರಿಸ್ದ. ಹಿಂಗೆ ಅದು ಹೇಗೆ ಅಂತಂದರೆ ಪ್ರಾಣ ಹೋಗೋ ರೀತಿಲಿ 1852 ಶುಗರ್ ಕಳಿಸಿ ಆ ಥರ ಮಾಡ್ದ. ಅಲ್ಲಿಂದ ಹೊರಗಡೆ ಬಂದರೆ ಒಂದು ಆಕ್ಸಿಡೆಂಟ್ ಮಾಡಿ ಕೈ ಮುರಿದ. ಇದು ನೀವು ಏನೋ ದಿನ ಪ್ರವಚನ ಹೇಳ್ತಾರೆ, ಅವ್ರಿಗೇನಾಗುತ್ತೆ, ಯಾವಾಗಲೂ ದೇವರು ನೆನೆಸ್ಕೊಂಡಿರ್ತಾರೆ, ಅವ್ರಿಗೇನಾಗುತ್ತೆ ಅಂತ ಅನ್ಕೋಬೇಡಿ. ಯಾಕೆ ನಂದೇ ಎಕ್ಸಾಂಪಲ್ ಹೇಳಿದೆ ಅಂತಂದರೆ, ಯಾರನ್ನು ಗ್ರಹಚಾರ ಬಿಡುವುದಿಲ್ಲ. ಅವರವರು ಜನ್ಮದಲ್ಲಿ ಮಾಡಿದಂಥ ಪಾಪ ಪುಣ್ಯಕ್ಕೆ ತಕ್ಕಂತೆ ಏನಾದರೂ ಒಂದು ಅನುಭವಿಸಲೇಬೇಕು. ಅದು ತಪ್ಪಿಸೋಕ್ಕೆ ಆಗೋದಿಲ್ಲ. ಹೀಗೆಲ್ಲ ಇರುತ್ತೆ. ಆದರೂ ಸಂತೋಷವಾಗಿ ನಮ್ಮ ಜೀವನನ ನಡೆಸಬೇಕು ಅಂತ ಹೇಳಿ ಅದ್ರ ಕಡೆಗೆ ಬರುತ್ತೆ. ಆ ಘಟನೆ ನಡೆಯುತ್ತೆ, ನಿಮಗೆ ಸಂಕಟ ಆಗುತ್ತೆ. ಅದಾದ್ಮೇಲೆ ನೀವು ಬಾಳಾಗಿ ನೀವು ಖುಷಿಯಾಗಿರೋದಷ್ಟೇ, ಅದು ಹೋಗುತ್ತೆ. ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬಾರ್ದು. ಈಗ ಬಂದ್ಬಿಡ್ತಲ್ಲ, ಮುಂದಕ್ಕೆ ಏನಾಗುತ್ತೆ, ಮುಂದಕ್ಕೆ ಏನಾಗುತ್ತೋ ಆಗುತ್ತೆ. ಅದಾದ್ಮೇಲೆ ಅದು ಯಾವುದು ನಿಲ್ಲಲ್ಲ. ಇದೆಲ್ಲ ನಡೀತಾ ಅನ್ನೋ ರೀತಿಯಲ್ಲಿ ಮುಂದಕ್ಕೆ ಹೊರಟೋಗುತ್ತೆ. ಹಾಗಾಗಿ
ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಸಂದರ್ಭದಲ್ಲೂ ಭಗವಂತನ ಒಂದು ಧ್ಯಾನದಿಂದನೋ ಅವನ ಸ್ತೋತ್ರಗಳನ್ನು ಹೇಳೋದ್ರಿಂದನೋ ಅದರಿಂದ ಹೊರಗಡೆ ಬರ್ದಿದ್ರೆ ಸಾಕು. ಆಯಿತಾ? ಈ ರೀತಿ ಫಲಗಳನ್ನೆಲ್ಲ ಹೇಳಿದ್ದಾರೆ. ಇವತ್ತಿನ ದಿನ ನಾವು ಮುಖ್ಯವಾಗಿ ಏನಪ್ಪ ಅಂತಂದರೆ ಪಂಚಾಂಗ ಶ್ರವಣವನ್ನು ಮಾಡಬೇಕಾದ್ರೆ ಹೇಗಿರುತ್ತೆ, ಪಂಚ ಅಂಗಗಳಿರುತ್ತೆ. ಏನು? ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅಂಥೇಳಿ ಇಷ್ಟು ಇರ್ತದೆ. ಅದು ಒಂದು ದಿನದಲ್ಲಿ ಇಷ್ಟಿಷ್ಟು ಸಮಯದವರೆಗೂ ಇರುತ್ತೆ ಅನ್ನೋದು ನಿರ್ದಿಷ್ಟವಾಗಿಬಿಟ್ಟಿದೆ. ಇದೆಲ್ಲ ಕ್ಯಾಲ್ಕುಲೇಟೆಡ್, ಎಲ್ಲ ಆಲ್ರೆಡಿ ಕ್ಯಾಲ್ಕುಲೇಟೆಡ್. ಅದು ಯಾವುದು ಬದಲಾವಣೆ ಆಗೋದಿಲ್ಲ, ಬದಲಾವಣೆ ಆಗದೇನೂ ಇರುತ್ತೆ. ಆದರೆ ಅದು ನಮಗೆ ಫಲವನ್ನು ಕೊಡ್ತಾನೂ ಇರುತ್ತೆ. ಎಲ್ಲ ಒಳ್ಳೆಯ ಫಲವನ್ನು ಕೊಡುತ್ತೆ, ಕೆಟ್ಟ ಫಲವನ್ನು ಕೊಡುತ್ತೆ, ಮಿಶ್ರಣವಾದಂತಹ ಫಲವನ್ನು ಕೊಡುತ್ತೆ. ಅದನ್ನು ನಾವು ಹೇಗೆ ಹೇಳಬೇಕು ಅಂದರೆ ತಿಥೇರ್ ವಿಷ್ಣು ತಥಾ ವಾರ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್. ನಾವು ಈ ಪಂಚ ಅಂಗಗಳು ಯಾವುದಪ್ಪ ಅಂತಂದರೆ ವಿಷ್ಣುವೇ ಅಂತ, ವಿಷ್ಣುವೇ ಅದಕ್ಕೆ ಎಲ್ಲ ಅಂಥೇಳಿ. ಅವನು ನಮ್ಮನ್ನು ಕಾಯ್ತಾ ಇರ್ತಾನೆ, ನಮ್ಮನ್ನು ಕಾಪಾಡ್ತಾ ಇರ್ತಾನೆ. ನಮಗೇನೇನು ಫಲವನ್ನು ಕೊಡಬೇಕೋ ಅದನ್ನು ಕೊಡ್ತಾ ಇರ್ತಾನೆ. ಈಗ ನಾವು ಪಂಚಾಂಗವನ್ನು ದಿನ ಓದೋದು ಇಟ್ಕೋಬೇಕು. ಇದೇನು ಅಂತಂದರೆ 160 ರೂಪಾಯಿ ಕೊಟ್ಟು ತಂದಿರ್ತೀರ, ಇದು ಇವತ್ತು ಓದಾದ್ಮೇಲೆ ಇನ್ನಿದು ಪ್ರಯೋಜನ ಇಲ್ಲ ಅಂತ ತೆಗೆದಿಟ್ಬಿಟ್ರೆ 160 ರೂಪಾಯಿ ಬರೀ ಇವತ್ತು ಒಂದಿನ ಓದಕ್ಕ ಅಂತಂದರೆ ಅಲ್ಲ. ನಾವು ಇದನ್ನು ದಿನ ಒಂದು ಸಲ, ಹೇಗೆ ನಾವು ವಾಚ್ ನೋಡಿಕೊಂಡು ಟೈಮ್ನ ತಿಳ್ಕೊಳ್ತೀವೋ ಅದೇ ರೀತಿ ನಮಗೆ ಬೇಕಾದ ವಿಷಯಗಳನ್ನೆಲ್ಲ ತಿಳ್ಕೊಳ್ತೀವೋ ಅದನ್ನೆಲ್ಲ ನಾವು ಮಾಡೋ ರೀತಿ ಇದೊಂದು ಅಭ್ಯಾಸವನ್ನು ನಾವು ಶುರು ಮಾಡ್ಕೋಬೇಕು. ಯಾವುದು? ಪಂಚಾಂಗವನ್ನು ಓದೋದು. ಮೊದಲು ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ಅದನ್ನು ಪೂರ್ತಿ ಓದ್ಬಿಡಬೇಕು. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ. ಇದೆಲ್ಲ ಸಂಸ್ಕೃತದಲ್ಲಿರ್ತಕ್ಕಂಥದ್ದು. ಈ ಒಂದು ಪ್ರಯೋಗವನ್ನು ಸತಿ ಸಪ್ತಮಿ ಪ್ರಯೋಗ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂತಹ ಒಂದು ಪ್ರಯೋಗ ಅದು. ಸಪ್ತಮಿ ವಿಭಕ್ತಿಯಲ್ಲಿ ಎಲ್ಲವೂ ಹೇಳುತ್ತೆ. ಆ ರೀತಿ ಶುಕ್ಲ ಪಕ್ಷ ಅಂತ ಹೇಳಿ ಹೇಳ್ತಾರೆ. ಇವತ್ತು ಮಾರ್ಚ್ 30 ಭಾನುವಾರ, ಪ್ರತಿಪತ್ ಹಗಲು 2 ಗಂಟೆ 32 ನಿಮಿಷದವರೆಗೂ ಅಂತ ಹೇಳಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಾರೆ. ಅದನ್ನು ತಿಳ್ಕೊಂಡ್ರೆ ಸಾಕು. ರೇವತಿ ನಕ್ಷತ್ರ ಸಾಯಂಕಾಲ 6 ಗಂಟೆ 32 ನಿಮಿಷದವರೆಗೂ ಇರುತ್ತೆ. ವಾರ್ತೆಯ ಪ್ರಕಾರ ಪ್ರತಿಪತ್, ವಾಕ್ಯದ ಪ್ರಕಾರನೂ ಪ್ರತಿಪತ್ ಇರುತ್ತೆ ಅಂತ ಹೇಳ್ತಾರೆ. ಐಂದ್ರನಾಮ ಯೋಗ, ಭವನಾಮ ಕರ್ಣ ಅನ್ನೋದಿರುತ್ತೆ. ಚಾಂದ್ರಮಾನ ಯುಗಾದಿ, ವಸಂತ ನವರಾತ್ರಾರಂಭ, ತೈಲಾಭ್ಯಂಗ, ನಿಂಬ ಸುಮ ಭಕ್ಷಣಂ, ಶ್ವೇತ ವರಾಹ, ಕಲ್ಯಾದಿ, ಬಾಲೇಂದು ಪೂಜಾ, ಚಂದ್ರದರ್ಶನ, ಇಷ್ಟಿಹಿ, ತಿಥಿದ್ವಯಂ ಅಂಥೇಳಿ ಹೇಳಿದ್ದಾರೆ. ಅಂದರೆ ಇದರಲ್ಲಿ ಇವತ್ತಿನ ದಿನ ಇಷ್ಟೆಲ್ಲ ಸೇರಿರುತ್ತೆ. ಚಾಂದ್ರಮಾನ ಯುಗಾದಿ ಅಂತ ಇದನ್ನು ಕರೀತಾರೆ. ಇದಕ್ಕೆ ಶ್ವೇತ ವರಾಹ ಕಲ್ಪ ಶುರುವಾಗಿದೆ. ನಿಮಗೆಲ್ಲ ಗೊತ್ತಿದೆ, ಹಿರಣ್ಯಾಕ್ಷ ಏನು ಮಾಡಿದ, ಈ ಭೂಮಿಯನ್ನು ಒಂದು ಚಾಪೆ ಥರ ಸುತ್ತಬಿಟ್ಟು ಎತ್ಕೊಂಡು ಓಡ್ತಾ ಇದ್ದಾಗ ಅವನಿಂದ ಅದನ್ನು ಕಾಪಾಡಲಿಕ್ಕೋಸ್ಕರ ಒಂದು ಅದ್ಭುತವಾದಂತಹ ಶ್ವೇತವರಾಹ ರೂಪದಲ್ಲಿ ಆ ನಾರಾಯಣ ಬಂದು ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ತನ್ನ ಈ ಒಂದು ಏನು 2 ಕೋಡಿ ಇರ್ತದೋ ಹಲ್ಲು, ಆ ಹಲ್ಲಿನ ಮೇಲೆ ನಿಲ್ಲಿಸಿ ಅದು ಚೆನ್ನಾಗಿ ತಿರುಗೋ ಹಾಗೆ ಮಾಡಿ ಅದನ್ನು ಅಲ್ಲೇ ಬಿಟ್ಟಿದ್ದರಿಂದ ಇವತ್ತಿಗೂ ಕೂಡ ಅಷ್ಟು ಚೆನ್ನಾಗಿ ನಡೀತಾ ಇದೆ.
ಯಾವತ್ತು ಅದನ್ನ ತನ್ನ ಸ್ಪರ್ಶದಿಂದ ತೆಗೆದ್ನೋ ಅದು ಶ್ವೇತವರಾಹ ಕಲ್ಪ ಆದಿ. ಅದು ನಮಗೆ ಗೊತ್ತಿರಬೇಕು. ಅದು ಬಿಟ್ಟ ಅಲ್ಲಿಂದ ಶುರುವಾಯಿತು. ಅದನ್ನ ರೇವತಿ ನಕ್ಷತ್ರದಲ್ಲಿ ಬಿಟ್ಟಿದ್ದಾನೆ. ಆ ಥರ ಅಲ್ಲಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಆ ಬಂತು ಅಂದ ತಕ್ಷಣ ಭೂಮಿಗೆ ಸಂತೋಷ ಆಗೋದೇನು ಅಂತಂದರೆ, ಭಗವಂತ ನನ್ನನ್ನು ಈ ಸಮಯದಲ್ಲಿ ಬಿಟ್ಟ ಅನ್ನೋದನ್ನು ತೋರ್ಸೋಕ್ಕೆ ಅವಳ ಸಂತೋಷ ಹೇಗಿರುತ್ತೆ ಅಂತಂದರೆ, ಎಲ್ಲ ಗಿಡಮರಗಳು ಕೂಡ ಹಚ್ಚ ಹಸಿರಾಗಿರುತ್ತೆ. ಎಲ್ಲ ಹೂವುಗಳಿಂದ, ಹಣ್ಣುಗಳಿಂದ, ಕಾಯಿಗಳಿಂದ ಸಮೃದ್ಧಿಯಾಗಿರುತ್ತೆ ಈ ಸಮಯ. ಅವಳಿಗೆ ಭಗವಂತ ತನ್ನನ್ನು ಆ ರಾಕ್ಷಸನಿಂದ ಕಾಪಾಡಿದ್ದ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ತಾಳೆ ಅವಳು. ಆ ರೀತಿ ಇರುತ್ತೆ. ಚೈತ್ರ ಮಾಸ ಇದು ವಸಂತ ಋತು. ಋತುಗಳಲ್ಲೇ ಋತುಗಳ ರಾಜ ವಸಂತ ಋತು ಅಂತ ಹೇಳಿ ಆ ರೀತಿ ಇದೆ. ಎರಡೆರಡು ತಿಂಗಳು ಒಂದೊಂದು ಋತು ಇರುತ್ತೆ. ಈ ತಿಂಗಳು ಮತ್ತು ಮುಂದಿನ ತಿಂಗಳು 2 ವಸಂತ ಋತು ಇರ್ತದೆ. ಇಲ್ಲಿ ಕೆಲವರು ನವರಾತ್ರಿಯನ್ನು ಆರಂಭ ಮಾಡೋದುಂಟು. ಈ ಸಮಯದಲ್ಲಿ ಚೈತ್ರ ಮಾಸದಲ್ಲಿ ನವರಾತ್ರಿಯನ್ನು ಆರಂಭ ಮಾಡೋದುಂಟು. ಸರಿಯಾಗಿ ನವಮಿ ದಿನ ನಮ್ಮ ರಾಮ ಹುಟ್ಟುತ್ತಾನೆ. ದಶಮಿ ದಿನ ಅದು ಆ ರೀತಿ ಅವನು ಹುಟ್ಟಿದ್ದೇ ರಾವಣನನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೇಳಿ ಆ ರೀತಿಯನ್ನು ಮಾಡೋದುಂಟು. ನವರಾತ್ರಿಯನ್ನು ಮಾಡೋದುಂಟು. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಕೃಷ್ಣ ತನ್ನ ಮೇಲೆ ಬಂದಂಥ ಅಪವಾದವನ್ನು ಸರಿ ಮಾಡಿಕೊಳ್ಳೋಕ್ಕೆ ಏನು ಮಾಡ್ತಾನೆ, ಸತ್ರಾಜಿತ್ ಅವನ ಹತ್ರ ಇದ್ದಂಥ ಇದು ಶಮಂತಕ ಮಣಿಯನ್ನು ಹುಡ್ಕೊಂಡು ಹೋಗ್ತಾನೆ. ಅದನ್ನು ಹುಡ್ಕೊಂಡು ಹೋದಾಗ ಒಂದು ಸಿಂಹ ಇವನನ್ನು ಕೊಂದು ಬಿಟ್ಟಿರುತ್ತೆ, ರಾಜನ ತಮ್ಮನನ್ನು. ಅಲ್ಲಿಂದ ನೋಡಿದ್ರೆ ಒಂದು ಕರಡಿ ತನ್ನ ಗುಹೆ ಒಳಗಡೆ ಎಳ್ಕೊಂಡು ಹೋಗಿರೋದು, ಸಿಂಹವನ್ನು ಕೊಂದು ಎಳ್ಕೊಂಡು ಹೋಗಿರೋದು ಕಾಣುತ್ತೆ. ಆ ಗುಹೆ ಒಳಗಡೆ ಪ್ರವೇಶ ಮಾಡ್ತಾನೆ ಕೃಷ್ಣ. ಜಾಂಬವಂತ ಆ ಗುಹೆಯಲ್ಲಿ ಇರ್ತಾನೆ. ಅವನ ಜೊತೆ 28 ದಿನ ಯುದ್ಧ ಮಾಡ್ತಾನೆ. ಇವರು 10 ದಿನ ಆದಮೇಲೆ ಎಲ್ಲರೂ ಓಡೋ ಬಂದು ಹೊರಗಡೆ ಇದ್ದಂತಹ ಯಾದವರೆಲ್ಲ ಬಂದು ಕೃಷ್ಣ ಸತ್ತೋಗ್ಬಿಟ್ಟ, ಗುಹೆ ಒಳಗೆ ಅವನು 10 ದಿನ ಆದರೂ ಬರಲಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ಮೇಲೆ ಕೆಲವರು ತರ್ಪಣಾದಿಗಳನ್ನೆಲ್ಲ ಕೊಟ್ಬಿಟ್ಟಿರ್ತಾರೆ. ಹಾಗೆಲ್ಲ ಕೂಡ ಮಾಡಿರ್ತಾರೆ. ಅವಾಗ ಇವನಿಗೆ ಬೇಜಾರಾಗುತ್ತೆ, ವಸುದೇವನಿಗೆ. ಇದೇನು ಈ ಥರ ಆಗೋಯ್ತಲ್ಲ, ನನ್ನ ಕೃಷ್ಣ ಆ ರೀತಿಯೆಲ್ಲ ಪ್ರಾಣ ಹೋಗುವಂಥ ವ್ಯಕ್ತಿಯಲ್ಲ, ಪರಮಾತ್ಮ ಸ್ವರೂಪ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾರದರು ಬರ್ತಾರೆ. ನಾರದರು ಬಂದು ಇವನಿಗೆ ಹೀಗೆ ಬಿಟ್ಟರೆ ಇವನ ಮನಸ್ಸು ಕೆಡುತ್ತೆ ಅನ್ನೋದಕ್ಕೋಸ್ಕರ ನೀನು 10 ದಿನ ನವರಾತ್ರಿ ಪೂಜೆಯನ್ನು ಮಾಡಬೇಕು, ದುರ್ಗೆಯನ್ನು ಇದು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ, ಸರಿಯಾಗಿ ನಾನು ಬೇರೆ ಯಾರ ಹತ್ರನೂ ಹೋಗಲ್ಲ, ನೀನೇ ಹೇಳಬೇಕು ಅಂತ ಹೇಳಿದಾಗ ನಾರದರೇ ಅದನ್ನು ಮಾಡ್ತಾರೆ. ದಶಾಹ ಅದನ್ನು ಮಾಡ್ತಾರೆ. 10ನೇ ದಿನ ವಿಜಯದಶಮಿ ದಿನ ವಿಜಯವನ್ನು ಘೋಷಣೆ ಮಾಡಿದ ತಕ್ಷಣ ಕೃಷ್ಣ ಅಲ್ಲಿಂದ ಬರ್ತಾನೆ ಸಮಂತಕ ಮಣಿ ಜೊತೆ. ಸ್ತ್ರೀ ರತ್ನವನ್ನು ಕರ್ಕೊಂಡು ಬರ್ತಾನೆ. ಒಟ್ಟಿನಲ್ಲಿ ಆ ಒಂದು ಆರಂಭ ಆದಂತಹ ಕಾಲ, ಅದನ್ನು ಏನು ಹೇಳ್ತಾರೆ ಅಂತಂದರೆ ಚಾಂದ್ರಮಾನ ಯುಗಾದಿ ವಸಂತ ನವರಾತ್ರಾರಂಭ ಅನ್ನೋದು. ಅದಕ್ಕೋಸ್ಕರ ಚಂದ್ರ ದರ್ಶನ ಆಗುತ್ತೆ. ಯಾರಾದರೂ ಚಂದ್ರನ ನೋಡಿದ ತಕ್ಷಣನೇ ಏನು ಮಾಡಬೇಕು ಅಂತಂದರೆ, ನಿಮ್ಮ ಬಟ್ಟೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಎಳೆ ಕೂದಲನ್ನು ತೆಗೆದು ಉಪ್ಪಂತ ಬಿಟ್ಟರೆ ನಿಮಗೆ ಈ ಜನ್ಮದಲ್ಲಿ ಇನ್ನು ಬಟ್ಟೆಗೆ ಕೊರತೆ ಇರಲ್ಲ. ಮಾಡಿ ನೋಡಿರ್ತೀರ ಕೆಲವರೆಲ್ಲ. ನೋಡ್ಬೇಕು, ಕಾಯ್ತಾ ಇರ್ಬೇಕು. 6 ಗಂಟೆಗೆ 6:15 ನೋಡ್ತಾ ಇರಬೇಕು. ಹಂಗೆ ಮಾಡಿ ಒಳ್ಳೆಯದಾಗ್ತದೆ. ಅವನಿಗೆ ನಮ್ಮ ಒಂದು ಇದನ್ನು ತಿಳಿಸ್ಬೇಕು, ಅದನ್ನು ನೋಡಬೇಕು ಅಂಥೇಳಿ. ನಾಳೆ ದಿನ ಕೂಡ ಏನು ಮಾಡಬೇಕು ಅಂತಂದರೆ, ತಾರೀಕು ಮಾರ್ಚ್ 31 ಸೋಮವಾರ ದ್ವಿತೀಯಗೆ ಅಶ್ವಿನಿ ನಕ್ಷತ್ರ.
ಅಂದರೆ ದ್ವಿತೀಯ 12 ಗಂಟೆ ಹಗಲು 12 ಗಂಟೆ 8 ನಿಮಿಷದ ತನಕ ಇರುತ್ತೆ. ಅಶ್ವಿನಿ ನಕ್ಷತ್ರ ಹಗಲು 4 ಗಂಟೆ 52 ನಿಮಿಷದ ತನಕ ಇರುತ್ತೆ. ದ್ವಿತೀಯ ವೈದ್ಯತಿ ಅನ್ನತಕ್ಕಂತಹ ಯೋಗ ಕೌಲವ ಅನ್ನತಕ್ಕಂತಹ ಕಾರಣದಿಂದ ಕೂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿ ನಾಳೆ ದಿನ ಓದಬೇಕಾದ್ರೆ ನೀವು ಮೇಲ್ಗಡೆದು ಓದಬೇಕು, ಮುಂದಿನ ದಿನದ್ದು ಓದಬೇಕು, ನೆಕ್ಸ್ಟ್ ದಿನ 3 ದಿನದ್ದು ಓದಬೇಕು. ಅದಲ್ಲದೆ ಮೊದಲು ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಎಲ್ಲರದ್ದು ಯಾವಾಗ ಹೊಡೆದಬ್ಬ ಬರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋದು, ಯಾವಾಗೆಲ್ಲ ಹಬ್ಬ ಹರಿದಿನ ಬರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋದು, ಅದನ್ನೆಲ್ಲ ಗುರ್ತು ಮಾಡ್ಕೊಳ್ಳೋದು. ಅದಲ್ಲದೆ ನಮ್ಮ ಹಿರಿಯರ ಕಾರ್ಯಗಳೆಲ್ಲ ಯಾವಾಗ ಬರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋದು. ಅದನ್ನೆಲ್ಲ ಒಂದು ಚಾಚೂ ತಪ್ಪದೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ. ಒಂದು ದಿನ ಬಿಡ್ದಂಗೆ ನಾವು ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು. ನಮಗೇನು ಕಾರ್ಯ ಮಾಡೋಕ್ಕಿಲ್ಲ ಅಂತಂದರೆ ಏನು ಅನ್ಕೋಬೇಡಿ, ಏನು ಯೋಚನೆ ಮಾಡಬೇಡಿ. ಚಿಕ್ಕಲಿಂಗೇಶ್ವರ ದೇವಸ್ಥಾನಕ್ಕೆ ಬನ್ನಿ, ಪ್ರವಚನ ಕೇಳಿ, ಆಯ್ತಾ? ಇದನ್ನು ದಿನ ನೀವು ಮಾಡಬೇಕು. ಮತ್ತು ನಿಮ್ಮ ಸಂಸಾರದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದನ್ನು ಯಾವಾಗಲೂ ನೆನೆಸ್ತಾ ಇರಬೇಕು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನೆನೆಸೋದಿದೆಯಲ್ಲ ಅದು ಬಹಳ ಉತ್ಕೃಷ್ಟವಾದಂತಹ ಒಂದು ಜೀವಿ ಕೈಲಿ ಮಾತ್ರ ಮಾಡಲಿಕ್ಕಾಗತ್ತೆ. ನಾನು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು ಅನ್ನೋದು ಸಾಮಾನ್ಯವಾದಂಥ ಮನುಷ್ಯರು ಮಾಡೋದು. ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳೋನು ಮಹಾಪುರುಷನಾಗಿರ್ತಾನೆ, ಉತ್ತಮ ಪುರುಷನಾಗಿರ್ತಾನೆ, ತುಂಬ ಒಳ್ಳೆಯವನಾಗಿರ್ತಾನೆ. ಅದಾದ ಮಾತ್ರ ಸುಮ್ಮನೆ ಹೇಳೋದು ಮಾತ್ರ ಅಲ್ಲ, ಆ ಕಡೆಗೆ ಏನೆಲ್ಲ ತನ್ನ ಕೈಯಿಂದ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡ್ತಾನೆ ಇರ್ತಾನೆ. ಆ ರೀತಿ ಇರುತ್ತೆ. ನಿಮಗೆ ಈ ವಿಷಯಗಳೆಲ್ಲ ಸುಮಾರು ಗೊತ್ತಾಯಿತು. ಈಗ ಇದನ್ನೆಲ್ಲ ಏನು ಹಬ್ಬ ಹರಿದಿನ ನೋಡಬೇಕಾದ್ರೆ ಈ ಕಡೆ ನೋಡಬೇಕು. ಇನ್ನು ಮಿಕ್ಕಿದ್ದು ನಾವು ಮದುವೆ ಮುಂಚಿ ಈ ಥರದ್ದೆಲ್ಲ ಮಾಡ್ತೀವಿ, ಅದೇ ತಿಥಿ ಈ ರೀತಿದ್ದೆಲ್ಲ ಮಾಡ್ತೀವಿ ಅಂತಂದರೆ ಎಲ್ಲಿಂದ ಶುರು ಮಾಡಬೇಕು ಅಂತಂದರೆ ಪೇಜ್ 42ರಿಂದ ಶುರುವಾಗುತ್ತೆ. ಇದು ದೃಗ್ಗಣಿತ ಪಂಚಾಂಗ ಅಂತ ಹೇಳಿ ದೃಗ್ಗಣಿತದ ಪ್ರಕಾರ ಅದೆಲ್ಲ ಮಾಡಿರುತ್ತೆ. ಅದರಲ್ಲಿ ಬಹಳ ಒಳ್ಳೊಳ್ಳೆ ವಿಷಯಗಳೆಲ್ಲ ಹೇಳಿರುತ್ತೆ. ನಮಗೆ ಇಲ್ಲಿ ಈ ಥರ ನೋಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ. ಲಗ್ನವೆಲ್ಲ ನೀವೇ ನೋಡ್ಕೋಬೋದು. ಲಗ್ನವೆಲ್ಲ ಹಾಕೋ ಪ್ರಮಾಣ ಇಲ್ಲಿವರೆಗೂ ಇರುತ್ತೆ ಅಂತೆಲ್ಲ ಹಾಕಿರುತ್ತೆ. ರಾಹುಕಾಲ, ಗುಳಿಕಾಲ, ಅರ್ಧ ಪ್ರಹಾರ ಕಾಲ, ಯಮಗಂಡ ಇದನ್ನೆಲ್ಲ ಕೊಟ್ಟಿರುತ್ತೆ. ಇದನ್ನೆಲ್ಲ ನೋಡ್ಕೋಬೋದು. ಬಹಳ ಮುಖ್ಯವಾದಂಥದ್ದು ಅದು. ನೋಡಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕಾದ್ರೆ ಇದನ್ನು ನೋಡಿಕೊಂಡು ಒಂದು ಸತಿ ಗುರು ಹಿರಿಯರ ಹತ್ರ ಕೇಳಿಕೊಂಡು ಮಾಡೋದು ಉತ್ತಮವಾದಂತಹ ಒಂದು ವಿಷಯ. ಆಮೇಲಿಂದ ಈ ಕೆಲವೆಲ್ಲ ಮುಹೂರ್ತಗಳೆಲ್ಲ ಕೊಟ್ಟಿರ್ತಾರೆ. ಆ ಮುಹೂರ್ತಗಳನ್ನೆಲ್ಲ ಉಪಯೋಗಿಸ್ಕೊಂಡು ಏನು ಈ ವರ್ಷ ನಾವು ನಮ್ಮ ಮನೆಯಲ್ಲಿ ಏನು ಒಳ್ಳೆ ಕಾರ್ಯ ಮಾಡ್ಬೋದು, ಏನು ದೇವ್ರ ಪೂಜೆ ಮಾಡ್ಬೋದು, ಏನು ಹೋಮ ಹವನ ಮಾಡ್ಬೋದು, ಏನು ಯಜ್ಞ ಯಾಗಾದಿ ಮಾಡ್ಬೋದು, ಇದನ್ನೆಲ್ಲ ಆಲೋಚನೆ ಮಾಡಬೇಕು. ಸಂಪಾದನೆ ಮಾಡಿದ್ದನ್ನು ನಾವು ಯಾವ ರೀತಿ ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು ಅಂತ ಒಂದು ತಿಳ್ಕೊಳ್ಳಿ. ನಾನು ಸಂಪಾದನೆ ಮಾಡಿದ್ದೆಲ್ಲ ಏನಾದರೂ ಕಾಪಾಡ್ಕೊಳಕ್ಕಾಗತ್ತಾ ಅಂದರೆ ಆಗಲ್ಲ. ನಾನು ಈ ಭೂಮಿಯನ್ನು ಬಿಡಬೇಕಾದ್ರೆ 1 ರೂಪಾಯಿ ಕೂಡ ತಗೊಂಡೋಗೋಕ್ಕಾಗಲ್ಲ. ಅದರಿಂದ ಇರೋ ಸಮಯದಲ್ಲಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ದಾನ ಧರ್ಮ ಯಜ್ಞಯಾಗ ಅಂತೆಲ್ಲ ಮಾಡಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ ನಾವು ನಮ್ಮ ಎಲ್ಲ ಋಣಗಳನ್ನು ತೀರಿಸ್ಕೊಂಡು ಎಲ್ಲ ಈ ಸಮಾಜಕ್ಕೆ ನಾವು ಋಣಿಗಳಾಗಿರ್ತೀವಿ, ನಮ್ಮ ಕುಟುಂಬಕ್ಕೆ ನಾವು ಋಣಿಗಳಾಗಿರ್ತೀವಿ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಎಲ್ಲರ ಹತ್ರನೂ ಋಣಿಗಳಾಗಿರ್ತೀವಿ. ನಾವು ಆ ಋಣ ಎಲ್ಲ ತೀರಿಸಲೇಬೇಕು. ಕಾಣುತ್ತಾ ಕಣ್ಣಿಗೆ ಅಂದರೆ ರೈತ ನನಗೆ ಎಲ್ಲ ಬೆಳೆದ್ಕೊಟ್ಟ, ಅಕ್ಕಿ ಬೆಳೆಕೊಟ್ಟ, ಗೋಧಿ ಬೆಳೆಕೊಟ್ಟ, ಎಲ್ಲ ಬೆಳೆಕೊಟ್ಟ. ಇದು ಬೆಳೆಕೊಟ್ಟ ತಕ್ಷಣ ಏನಾಯಿತು, ನಾನು ದುಡ್ಡು ಕೊಟ್ಟಿದ್ದೀನಲ್ಲ ಅದಕ್ಕೆ ಅಂದರೆ ಆಗುತ್ತೆ. ಅಂದರೆ
ದುಡ್ಡು ಕೊಡೋದೆಲ್ಲ ಮುಖ್ಯ. ನನ್ನ ಋಣನ ನಾನು ಪ್ರಾರ್ಥನಾ ರೂಪವಾಗಾದರೂ ಅನ್ನದಾತ ಸುಖಿ ಭವ ಅಂತ ಹೇಳೋ ರೀತಿలో ಅನ್ನವನ್ನು ಅದಕ್ಕೆ ತುಂಬ ಬೆಲೆ ಕೊಟ್ಟು ಇದೆಲ್ಲ ಮಾಡೋದು, ಆ ರೀತಿ ಎಲ್ಲ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದೇ ಇಲ್ಲೇನು ಅಂತಂದರೆ ಪೇಜ್ ನಂಬರ್ 77ರಲ್ಲಿ ನಿಮಗೆ ಉಪಯುಕ್ತ ಜ್ಯೋತಿಷ ವಿಷಯಗಳು ಅಂತ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇದೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಅಂದರೆ 60 ಸಂವತ್ಸರ, ಆಮೇಲೆ 2 ಅಯನ, 6 ಋತುಗಳು, ಚಾಂದ್ರಮಾನ ಮಾಸಗಳು, ಸೌರಮಾನ ಮಾಸಗಳು, ತಿಥಿಗಳು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ನಕ್ಷತ್ರಗಳು 27, ಯೋಗಗಳು 27, ಕರಣಗಳು 11, ಇದು ತಾರಾಬಲ, ಚಂದ್ರಬಲ, ಗುರುಬಲ, ಪಂಚಕ ನೋಡುವಂಥ ಕ್ರಮ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ. ನಿಧಾನಕ್ಕೆ ನೋಡ್ತಾ ಬನ್ನಿ, ಸ್ವಲ್ಪ ತಿಳ್ಕೊಳ್ತಾ ಬನ್ನಿ. ಯಾಕಂದರೆ ನಮಗೆ ಇದು ಗೊತ್ತಿರಬೇಕು. ಆ ಕಾಲದಲ್ಲೇ ನಮ್ಮ ರಾಮನೇ ಏನು ಮಾಡಿದ್ದ ನಿಮ್ಗೆ ಅವಾಗ ಪ್ರತಿ ವರ್ಷ ಹೇಳ್ತಾ ಇರ್ತೀನಿ ನಾನು, ಏಕೆಂದರೆ ಅದನ್ನು ನಾವು ಮರಿಬಾರ್ದು. ಅವನು ವನವಾಸ ಮಾಡಕ್ಕೆ ಹೋಗಿದ್ದಾಗ ವಾಲಿ ವಧೆಯನ್ನು ಮಾಡಿಬಿಟ್ಟ. ಅದಾದಮೇಲೆ ಮಳೆಗಾಲ ಶುರುವಾಗೋಯ್ತು. ಆವಾಗ ಸುಗ್ರೀವನಿಗೆ ಹೇಳ್ದ, ಮಳೆಗಾಲದಲ್ಲಿ ನಾವು ಸೈನ್ಯವನ್ನೆಲ್ಲ ಕಟ್ಕೊಂಡು ಪ್ರಯಾಣ ಮಾಡೋದು ಅಷ್ಟು ಉಚಿತವಾಗಿರಲ್ಲ. ಅದರಿಂದ ಈ ಮಳೆಗಾಲ ಮುಗಿಯೋ ತನಕ ನೀನೇನು ಮಾಡಬೇಕು, ನೀನು ರಾಜ್ಯವನ್ನು ಭರಣ ಮಾಡ್ತಾ ಇರು, ಆಮೇಲಿಂದ ಮಳೆ ನಿಂತ ಮೇಲೆ ಹೊರಡನಂತೆ, ಸೀತಾನ್ವೇಷಣೆಗೆ ಹೊರಡೋಣ ಅಂತ ಹೇಳಿದಾಗ ಸರಿ ಆಯಿತು. ಅವನು ಮರ್ತೇ ಬಿಟ್ಟಿರ್ತಾನೆ. ಆವಾಗ ಹೋಗಿ ಲಕ್ಷ್ಮಣ ಜ್ಞಾಪಕ ಮಾಡಿದಾಗ ಆವಾಗ ಆಜ್ಞೆಯನ್ನು ಹೊರಡಿಸ್ತಾನೆ. ಅದಕ್ಕೇನೆ ಸುಗ್ರೀವಾಜ್ಞೆ ಅಂತ ಹೇಳೋದು. ಇವತ್ತಿಗೂ ಸುಗ್ರೀವಾಜ್ಞೆಗೆ ಅಷ್ಟು ಬೆಲೆ. ಆ ರೀತಿ ಸುಗ್ರೀವಾಜ್ಞೆ ಆಗಿರುತ್ತೆ. ಆ ಸುಗ್ರೀವಾಜ್ಞೆ ಆಯಿತು. ಎಲ್ಲ ಆದಮೇಲೆ ಸೀತೆಯನ್ನು ನೋಡ್ಕೊಂಬರಕ್ಕೆ ಎಲ್ಲರನ್ನ ಕಳಿಸ್ತಾನೆ. ಯುದ್ಧಕ್ಕೆ ಹೊರಡಬೇಕು ಅಂದಾಗ ಯಾವಾಗ ಹೊರಡೋದು ಅಂದಾಗ ನಾಳೆ ದಿನ ಉತ್ತರ ಫಲ್ಗುನಿ ನಕ್ಷತ್ರ ಇದೆ, ಹೊರಡೋಣ, ಅವಾಗ ನಮ್ಮ ಕಾರ್ಯ ಸಾಧನೆ ಆಗುತ್ತೆ ಅಂಥೇಳಿ ಹೊರಡಿಸ್ತಾನೆ. ಉತ್ತರ ಫಲ್ಗುನಿ ನಕ್ಷತ್ರ ನೀವು ಲೆಕ್ಕಾಚಾರ ಹಾಕಿದ್ರೆ ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪೂರ್ವ ಫಲ್ಗುನಿ, ಉತ್ತರ ಫಲ್ಗುನಿ ಅಂದರೆ 6ನೇ ನಕ್ಷತ್ರ ಆಗುತ್ತೆ. 6ನೇ ನಕ್ಷತ್ರ ಇಲ್ಲಿ ತೆಗೆದು ನೋಡಿದ್ರೆ ಶತ್ರುನಾಶ ಚಂದ್ರ ಅದು ಒಂದಿರುತ್ತೆ. ತಾರಾಬಲದ ಪ್ರಕಾರ ಏನಪ್ಪ ಅಂತಂದರೆ ಸಾಧಕ ತಾರೆ ಅಂತ. ಎರಡನ್ನೂ ಇಟ್ಕೊಂಡು ಹೊರಟು ಅದು ಕಾರ್ಯವನ್ನು ಸಾಧನೆ ಮಾಡಿದ್ದಾನೆ. ಅವನು ಯಾವ ಪಂಚಾಂಗ ಇಟ್ಕೊಂಡಿದ್ದೋ ಗೊತ್ತಿಲ್ಲ ನಮಗೆ, ಆದರೆ ಅವನಿಗೆ ಗೊತ್ತಿತ್ತು. ಆದರೆ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದ. ಕಾರ್ಯ ಸಾಧನೆ ಮಾಡಬೇಕಾದ್ರೆ ನಾನು ಎಲ್ಲ ಗೊತ್ತಿದ್ದೆ, ನಾನು ಯಾಕೆ ಆ ಥರ ಇಲ್ಲ. ಅವ್ರ ಗುರು ಹಿರಿಯರು ಹೇಳ್ಕೊಟ್ಟಿದ್ದನ್ನು ಈ ಕಡೆ ಆ ಕಡೆ ದಾಟಿ ಏನೂ ಕೆಲಸ ಮಾಡಿಲ್ಲ ರಾಮ. ಪಂಚಾಂಗ ನೋಡೋದನ್ನು ಅಂದರೆ ಈ ಥರ ವಿಷಯಗಳಿಗೆ ಇದನ್ನೆಲ್ಲ ನೋಡುವಂಥ ಅಭ್ಯಾಸವನ್ನು ಅವನು ಇಟ್ಕೊಂಡಿದ್ದ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಆ ಕಾಲದಲ್ಲೂ ಕೂಡ ಪುಷ್ಯ ನಕ್ಷತ್ರದಲ್ಲಿ ಅವನಿಗೆ ಅಭಿಷೇಕವನ್ನು ಮಾಡಿ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಹೀಗೆಲ್ಲ ಆಗುತ್ತೆ. ಅದರಿಂದ ನಾವು ರಾಮನ ಕಾಲದಿಂದಲೂ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಷ್ಟೇ. ಅದರಿಂದ ಇದರಲ್ಲಿ ಏನು ಅಂತಂದರೆ ಏನೋ ಹೇಳುತ್ತೆ ಅಂತ ಎಲ್ಲ ಅನ್ಕೋಬೇಡಿ. ಇದು ಸತ್ಯವನ್ನು ಮಾತ್ರ ಹೇಳೋದು. ಕಾಲವನ್ನು ಹೇಳೋವಂಥ ಈ ಶಾಸ್ತ್ರ ಇದೆಯಲ್ಲ, ಅದು ಬಹಳ ಉತ್ತಮವಾದಂಥ ಶಾಸ್ತ್ರ. ಜ್ಯೋತಿಷ ಅನ್ನೋದು ನಮ್ಮ ವೇದಕ್ಕೆ ಕಣ್ಣಿದ್ದಂಗೆ. ಜ್ಯೋತಿಷಾಂ ಅಯನಂ ಚಕ್ಷು ಅಂತ ಹೇಳ್ತಾರೆ. ಅಂದರೆ ವೇದಕ್ಕೆ ಕಣ್ಣಿದ್ದಂಗಂತೆ ಜ್ಯೋತಿಷ. ಕಣ್ಣಿಲ್ಲದೆ ಇದ್ದರೆ ಆ ಮನುಷ್ಯ ಹೇಗಿರ್ತಾನೆ? ಮುಂದಕ್ಕೆ ಹೋಗೋಕ್ಕಾಗತ್ತಾ? ಚೆನ್ನಾಗಿ ಕೆಲಸ ಮಾಡಲಿಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ. ಅದರಿಂದ ನಾವು ಕೂಡ ನಮ್ಮ ಇದು ಕಣ್ಣು ಅನ್ನೋ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ಈ ವರ್ಷದಲ್ಲಿ ಏನು ಸಾಧನೆ ಮಾಡೋಕ್ಕಾಗುತ್ತೋ ಆ ಸಾಧನೆ ಎಲ್ಲ ಮಾಡೋಣ. ಆ ಭಗವಂತ ನಿಮ್ಮೆಲ್ಲರಿಗೂ ಎಲ್ಲ ರೀತಿಯಾದಂತಹ ಒಳಿತನ್ನು ಮಾಡಲಿ, ಶುಭವನ್ನು ಕೊಡಲಿ ಅಂಥೇಳಿ
ಮತ್ತೊಮ್ಮೆ ಈ ಸಂವತ್ಸರದ ಅಂದರೆ ವಿಶ್ವಾವಸು ನಾಮ ಸಂವತ್ಸರದ ಈ ಒಂದು ಚೈತ್ರ ಮಾಸದ ಪಂಚಾಂಗ ಶ್ರವಣದಲ್ಲಿ ಅದನ್ನು ಮುಕ್ತಾಯವನ್ನು ನಿಮಗೆ ಶುಭವನ್ನು ಹಾರೈಸ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಸಂದೇಹ ಇದ್ದರೆ ಅದನ್ನು ಕೇಳ್ಬೋದು. ನಾನು ಶ್ಲೋಕ ಹೇಳಿ ಮುಗಿಸ್ಬಿಡ್ತೀನಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಃ ಪರಮರ್ಷಿಭ್ಯಃ ನಮಃ ಪರಮರ್ಷಿಭ್ಯಃ ನಮಃ ಪರಮರ್ಷಿಭ್ಯಃ. ಹರ ಹರ ನಮಃ ಪಾರ್ವತೀಪತಯೇ. ಸದಾ ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಜಾನಕೀಕಾಂತಸ್ಮರಣಂ. ಜಯ ಜಯ ರಾಮ ರಾಮ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು.